Hello dear students, this is Sindhu ma'am. So in this video we will solve the 5 marks questions of the model paper 1. So here part D, answer any 6 questions. You have to answer 6 questions. So here there are 10 questions. You must choose any 6 out of 10 questions. So here 39th question, check the injectivity and surjectivity of the function f from R to R defined by f of x is equal to 3 minus 4x. Is it a bijective function? ಸೊ ಕ್ವಶನ್ ಏನಿದೆ ಅಂತ ಅಂದರೆ ನೀವು ಚೆಕ್ ಮಾಡಬೇಕು ಇಂಜೆಕ್ಟಿವಿಟಿ ಸರ್ಜೆಕ್ಟಿವಿಟಿ ಆಫ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 minus 4x. ಅಂದರೆ ಇಂಜೆಕ್ಟಿವಿಟಿ ಸರ್ಜೆಕ್ಟಿವಿಟಿ ಮೀನ್ಸ್ 1 1 ಅಂಡ್ ಆನ್ 2. ಸೊ ಈಸ್ ಇಟ್ ಎ ಬೈಜೆಕ್ಟಿವ್ ಫಂಕ್ಷನ್ ಅಂತ ಅಂದ್ರೆ ಬೈಜೆಕ್ಟಿವ್ ಫಂಕ್ಷನ್ ಆಗಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅದು 1 1 ಮತ್ತೆ ಆನ್ ಟು ಎರಡೂ ಆಗಿರ್ಬೇಕು. ಅವಾಗ ನಾವು ಅದನ್ನ ಬೈಜೆಕ್ಟಿವ್ ಅಂತ ಹೇಳ್ತೀವಿ. ಸಪೋಸ್ ಆಯ್ತು ಅಂತಂದ್ರೆ ಎರಡೂ ಹೋಲ್ಡ್ ಆಯ್ತು ಅಂತ ಅಂದ್ರೆ ಎಸ್ ಇಟ್ ಈಸ್ ಅ ಬೈಜೆಕ್ಟಿವ್ ಫಂಕ್ಷನ್ ಅಂತ ನೀವು ಬರಿಬೇಕಾಗತ್ತೆ. ಓಕೆನಾ? ಸೊ ಫಸ್ಟ್ 39 ಕ್ವೆಶನ್ಗೆ ಆನ್ಸರ್. ಸೊ ಆನ್ಸರ್, let us consider f from R to R defined by f of x is equal to 3 minus 4x. Okay, so next here domain is real number and codomain is also real number. Next, the function is said to be 1 1. So what is the definition? 1 1. So 1 1 means distinct elements have distinct images, or you can say if f of x1 is equal to f of x2 implies x1 is equal to x2 for all x1 comma x2 belongs to the domain R. So then we say that function is 1 1. ಸೊ ಎರಡು ಡೆಫಿನಿಷನ್ ಹೇಳ್ಬೋದು, ಎರಡು ರೀತಿ. ಸೊ ಒಂದು ಇಮೇಜಸ್ ಈಕ್ವಲ್ ಆಗ್ತಿದೆ ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ವೈ ತಗೊಳ್ತಿದ್ಯಾ ಅಂತ ಅಂದ್ರೆ ಇದ್ರ ಒಳಗಡೆ ಬರುತ್ತಲ್ರಪ್ಪ. ಸೊ ಈಗೇನಾದ್ರೂ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ವೈ ತಗೊಳ್ತಿದ್ಯಾ ಅಂತ ಅನ್ಕೋ. ಸೊ ಇಲ್ಲಿ ಎಕ್ಸ್ ಇಲ್ಲಿ ವೈ ಇದೆ ಅಂತ ಅಂದ್ರೆ ದಿಸ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಬರ್ತಿದೆ ಅಂತ ಅಂದ್ರೆ ಸೊ ಅವಾಗ ಅದು ಫಂಕ್ಷನ್ 1 1 ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನಾವು ಫಂಕ್ಷನ್ ನ 1 1 ಅಂತ ಶೋ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಫಂಕ್ಷನ್ ಆಗಲ್ಲ 1 1 ಫಂಕ್ಷನ್ ಆಗಲ್ಲ ಅನ್ನೋದಕ್ಕೆ ಅಂದ್ರೆ ಎಕ್ಸಾಂಪಲ್ ಕೊಡಬೇಕಾದ್ರೆ ನಾವು ಇನ್ನೊಂದು ಡೆಫಿನಿಷನ್ ಯೂಸ್ ಮಾಡ್ತೀವಿ, ದಟ್ ಈಸ್ ಆರ್ ಇಫ್ x1 ನಾಟ್ ಈಕ್ವಲ್ ಟು x2 implies f of x1 is also not equal to f of x2 for all x1 comma x2 belongs to R. Means distinct elements have distinct images. ಸೊ ಎರಡು ಡಿಫ್ರೆಂಟ್ ಎಲಿಮೆಂಟ್ ತಗೊಂತೀಯ ಅಂದ್ರೆ ಅವುಗಳ ಇಮೇಜಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಓಕೆನಾ? ಸೊ ಈ ರೀತಿನಾದ್ರೂ ಹೇಳ್ಬಹುದು, ಸೆಂಟೆನ್ಸ್ ಅಲ್ಲಾದ್ರೂ ಬರಿಬಹುದು, ನಿಮ್ಮ ಇಷ್ಟ. ಬಟ್ ನಾನಿಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಆಗಲ್ಲ ಅಂದಾಗ ರೀಸನ್ ಇದನ್ನ ಕೊಡ್ಬೋದು ನೀವು ಒಂದು ಎಕ್ಸಾಂಪಲ್ ತಗೊಂಡು ಯಾವ ಎಲಿಮೆಂಟ್ಗಳಿಗೆ ಸಿಕ್ತಿಲ್ಲ ಅಂತ. ಓಕೆ, ಸೊ ನೆಕ್ಸ್ಟ್ ಮೇಡಮ್ ಹಂಗಾದ್ರೆ 1 1 ಆಗಲ್ಲ ಅನ್ನೋದಕ್ಕೆ ಡೆಫಿನಿಷನ್ ಏನು? ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ಗೆ ಡಿಸ್ಟಿಂಕ್ಟ್ ಇಮೇಜಸ್ ಇದ್ರೆ 1 1, ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ಗೆ ಸೇಮ್ ಇಮೇಜಸ್ ಬಂದ್ಬಿಟ್ರೆ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಬಂದ್ಬಿಟ್ರೆ ಅದು 1 1 ಆಗಲ್ಲ. ಅಂದ್ರೆ ಈಕ್ವಲ್ ಈಕ್ವಲ್ ನಾಟ್ ಈಕ್ವಲ್ ನಾಟ್ ಈಕ್ವಲ್ ಈ ರೀತಿನೇ ಬರಬೇಕು. ಅರ್ಥ ಆಯ್ತಾ? ಓಕೆ, ಸೊ ಇಲ್ಲಿ ಅವ್ರು ಕೊಟ್ಟಿರೋದಕ್ಕೆ ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ಚೂಸ್ ಮಾಡಿ. ಬಿಕಾಸ್ ನಾನು ಈ ಡೆಫಿನಿಷನ್ ಅಪ್ಲೈ ಮಾಡ್ತಿದ್ದೀನಿ. ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ತಗೊಂಡ್ರೆ x1 ಇಸ್ ಈಕ್ವಲ್ ಟು x2 ಆನ್ಸರ್ ಬರಬೇಕು ಅಂತ. ಓಕೆನಾ? ಸೊ ಇಲ್ಲಿ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ತಗೊಂಡಿದ್ದೀನಿ. ಸೊ ವಾಟ್ ಯು ಮೀನ್ ಬೈ ಎಫ್ ಆಫ್ x1? ಹಿಯರ್ ದ ಫಂಕ್ಷನ್ ಎಫ್ ಆಫ್ x ಇಸ್ 3 minus 4x. ಎಫ್ ಆಫ್ x1 ಬೇಕು ಅಂತ ಅಂದ್ರೆ 3 minus 4x1 ಆಗುತ್ತೆ. ಎಕ್ಸ್ ಪ್ಲೇಸ್ ಅಲ್ಲಿ x1 ರೀಪ್ಲೇಸ್ ಆಗುತ್ತೆ. ಸೊ ದಟ್ ಈಸ್ 3 minus 4x1 ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂದ್ರೆ ಎಫ್ ಆಫ್ x2 ಅಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ x2 ರೀಪ್ಲೇಸ್ ಮಾಡಿದ್ರೆ 3 minus 4x2 ಆಗುತ್ತೆ. ಹಿಯರ್ 3 ಈಸ್ ನಾನ್ ಝೀರೋ ಕ್ವಾಂಟಿಟಿ, ಸೊ ವಿ ಕ್ಯಾನ್ ಕ್ಯಾನ್ಸಲ್ ಔಟ್. We can cancel from both the side because it is non-zero quantity. Next we remain with minus 4x1 is equal to minus 4x2. Here also minus 4 is clearly non-zero, so therefore we can cancel both side minus 4. So we remain with x1 is equal to x2. So what you get? So here we consider f of x1 is equal to f of x2, but we remain with x1 is equal to x2. So thus
f of x1 is equal to f of x2 implies x1 is equal to x2 for all x1 comma x2 belongs to R. So therefore the given function f is 1 1 or injective. Clear? So next, for ontoness. So a function f from R to R or a function f from A to B is said to be onto if for every element, say y, of codomain, if for every element of codomain there exists corresponding preimage, say x in the domain such that f of x is equal to y, then we say that function f is onto. ಅಂದ್ರೆ ಏನಿಲ್ಲ ಕೊಂಡ್ರೋ, ಇವಾಗ ಇಲ್ಲಿ ಒಂದು ಸೆಟ್ ಸೇ ಎ, ಇನ್ನೊಂದು ಸೆಟ್ ಬಿ ಇದೆ, ಎರಡರ ನಡುವೆ ಫಂಕ್ಷನ್ ಎಫ್ ಇದೆ ಅಂತ ಅಂದ್ರೆ, ಸೊ ನೀನು ಯಾವುದೇ ಎಲಿಮೆಂಟ್ಸ್ ನ ಚೂಸ್ ಮಾಡು ಸೆಕೆಂಡ್ನೇ ಸೆಟ್ ಅಲ್ಲಿ. ಸೊ ಆ ಪ್ರತಿಯೊಂದು ಎಲಿಮೆಂಟ್ಗೆ ಕರಸ್ಪಾಂಡಿಂಗ್ ಪ್ರೀ ಇಮೇಜ್ಗಳು ನಿಮಗೆ ಡೊಮೈನ್ ಅಲ್ಲಿ ಸಿಗ್ಬೇಕು. ಕೋಡೊಮೈನ್ ಅಲ್ಲಿ ಚೂಸ್ ಮಾಡ್ತಾ ಇದೆಯಾ ಎಲಿಮೆಂಟ್, ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ನಿನಗೆ ಪ್ರೀ ಇಮೇಜ್ ಡೊಮೈನ್ ಅಲ್ಲಿ ಸಿಗ್ತಾ ಇರಬೇಕು. ಸೊ ಅವಾಗ ಅದು ಆಂಟು ಆಗುತ್ತೆ, ಒಂದು ಕೂಡ ಖಾಲಿ ಉಳಿಬಾರ್ದು. ಓಕೆನಾ? ಪ್ರೀ ಇಮೇಜ್ಗಳು ಈ ರೀತಿ ಹೋದ್ರೆ ಇಮೇಜು, ಉಲ್ಟಾ ಬಂದ್ರೆ ಪ್ರೀ ಇಮೇಜ್. ಆಂಟುನೆಸ್ಸಿಗೆ ನಾವು ಹೇಳ್ಬೇಕಾದ್ರೆ ಪ್ರೀ ಇಮೇಜ್ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನಾವು ಕೋಡೊಮೈನ್ ಇಂದ ಸ್ಟಾರ್ಟ್ ಮಾಡಿ ಡೊಮೈನಿಗೆ ಎಂಡ್ ಮಾಡ್ತೀವಿ. ಓಕೆನಾ? ಸೊ ಆರ್ ಇದಕ್ಕಿನ ಮೇಡಮ್ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಹೇಗೆ, ಇದಕ್ಕಿನ ಇನ್ನೊಂದು ತುಂಬಾ ಈಸಿ ಅಂತ ಅಂದ್ರೆ ರೇಂಜ್ ಆಫ್ ದ ಫಂಕ್ಷನ್ ಎಫ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್. So range of the given function f is equal to codomain. ಸೆಕೆಂಡ್ ಸೆಟ್ ಕಂಪ್ಲೀಟ್ ರೇಂಜಿಗೆ ಈಕ್ವಲ್ ಆಗ್ತಿದೆ ಅಂತ ಅಂದ್ರೆ ಆ ಫಂಕ್ಷನ್ ಎಫ್ ಅನ್ನೋದು ಆನ್ಟು ಆಗಿರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ರೇಂಜ್ ಅಂದ್ರೆ ಏನು ಮೇಡಮ್? ಇಲ್ಲಿ ರೇಂಜ್ ತಗೊಂತಿದ್ದೀರಾ ಅಂತ ಅಂದ್ರೆ ಅರ್ಥ ಇಲ್ಲಿ ಕೋಡೊಮೈನ್ ಇಂದ ಎಲಿಮೆಂಟ್ಗಳಿಗೆ ಪ್ರೀ ಇಮೇಜ್ಗಳು ಸಿಕ್ಕಿರೋ ಅಂತ ಎಲಿಮೆಂಟ್ಸ್. ಈಗ ನೋಡಿ ಎ ಬಿ ಸಿ ಡಿ ಇ ಎಫ್ ಅಂತ ಅನ್ಕೊಳ್ಳಿ. ಈಗ ಇ ಮತ್ತೆ ಎಫ್ ಗೆ ನಮಗೆ ಪ್ರೀ ಇಮೇಜ್ಗಳು ಸಿಕ್ಕಿಲ್ಲ ಅಂದಮೇಲೆ ಇಲ್ಲಿ ರೇಂಜ್ ಸೆಟ್ ಏನಾಗುತ್ತೆ ಇದಕ್ಕೆ ಅಂದ್ರೆ ಎ ಕಾಮ ಬಿ ಕಾಮ ಸಿ ಕಾಮ ಡಿ, ಬಿಕಾಸ್ 4 ಎಲಿಮೆಂಟಿಗೆ ಮಾತ್ರ ಸಿಕ್ಕಿದೆ. ಸೊ ಕೋಡೊಮೈನ್ ಏನಾಗಿದೆ ಇಲ್ಲಿ? ಕೋಡೊಮೈನ್ ಬಿ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಇ ಎಫ್ ಆಗಿದೆ. ಸೊ ಇಲ್ಲಿ ರೇಂಜ್ ಸೆಟ್ ಕೋಡೊಮೈನ್ ಸೆಟ್ ಎರಡೂ ಕೂಡ ಡಿಫ್ರೆಂಟ್ ಆಯ್ತು. ದೇರ್ ಫಾರ್ ಇಟ್ ಈಸ್ ನಾಟ್ ಆನ್ಟು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಯಾಕೆ? ಇಲ್ಲೆರಡು ಖಾಲಿ ಉಳ್ಕೊಂಡ್ಬಿಡ್ತಲ್ಲ, ಅದಕ್ಕೂ ಪ್ರೀ ಇಮೇಜ್ ಸಿಕ್ಬಿಟ್ಟಿದ್ರೆ ಅದು ಎ ಬಿ ಸಿ ಡಿ ಇ ಎಫ್ ಆಗುತ್ತೆ. ಸೊ ರೇಂಜ್ ಅಂತಂದ್ರೆ ಅರ್ಥ ಆಯ್ತಾ? ಯಾವುದಕ್ಕೆ ಪ್ರೀ ಇಮೇಜ್ಗಳು ಸಿಕ್ಕಿದೆ ಆ ಎಲಿಮೆಂಟ್ಸ್ಗಳನ್ನ ಸೆಟ್ ಮಾಡ್ಕೊಂಡ್ರೆ ಸೊ ಅವಾಗ ನಿಮಗೆ ಸಿಗುವಂಥದ್ದು ಸೆಟ್ ರೇಂಜ್ ಆಗಿರುತ್ತೆ. ಇನ್ಫ್ಯಾಕ್ಟ್ ರೇಂಜ್ ಇಸ್ ಅ ಸಬ್ಸೆಟ್ ಆಫ್ ದ ಕೋಡೊಮೈನ್. ಸಬ್ಸೆಟ್ ಆಗ್ದಲೇನೆ ಈಕ್ವಲ್ ಟು ಕೋಡೊಮೈನ್ ಆಗ್ಬಿಟ್ರೆ ಅದು ಆನ್ಟು ಆಗುತ್ತೆ. ಓಕೆನಾ? ಸೊ ಈ ಕೊಟ್ಟಿರುವಂತಹ ಪ್ರಾಬ್ಲಮಿಗೆ ಸಿಗುತ್ತಾ? ಸೊ ಇದಕ್ಕೆ ಒಂದೇ ಒಂದು, ಸೊ ನೀವು ಈ ರೀತಿನೇ ಸೆಂಟೆನ್ಸ್ ಬರಬೇಕು. ಇಫ್ ಫಾರ್ ಎವ್ರಿ ಎಲಿಮೆಂಟ್ ಸೇ ವೈ ಆಫ್ ಎ ಕೋಡೊಮೈನ್ ದರ್ ಎಕ್ಸಿಸ್ಟ್ ಎ ಕರಸ್ಪಾಂಡಿಂಗ್ ಪ್ರೀ ಇಮೇಜ್ ಸೇ ಎಕ್ಸ್ ಇನ್ ದ ಡೊಮೈನ್ ಸಚ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರೀರಿ ಎಕ್ಸಾಮ್ ಅಲ್ಲಿ. ಓಕೆನಾ? ಸೊ ಅಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಇದೆಯಲ್ರಪ್ಪ, ಅದನ್ನ ಚೂಸ್ ಮಾಡ್ಕೊಳ್ಳಿ. ಓಕೆನಾ? ಯಾಕೆ ಚೂಸ್ ಮಾಡಬೇಕು ಮೇಡಮ್? ಇಲ್ಲಿ ಪ್ರೀ ಇಮೇಜ್ ಸೇ ಎಕ್ಸ್ ಅಂತ ಹೇಳಿದೀವಲ್ಲ, ಹಾಗಂದ್ರೆ ಯಾವ್ದು ಎಲಿಮೆಂಟು ಅಂತ ಗೊತ್ತಾಗ್ಬೇಕು ನಮಗೆ. ಎಕ್ಸ್ ಅಂತ ಅಂದ್ರೆ ನಾವು ರ್ಯಾಂಡಮ್ ಆಗಿ ಹೇಳಕ್ಕಾಗಲ್ಲ. ಸೊ ವಾಟ್ ಈಸ್ ದಟ್ ಎಕ್ಸ್ ಅಂತ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಚೂಸ್ ಮಾಡು. ಸೊ ವಾಟ್ ಈಸ್ ಎಫ್ ಆಫ್ ಎಕ್ಸ್? ದ ಫಂಕ್ಷನ್ ಡೆಫಿನಿಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 - 4x. ಅದ್ನ ಇಲ್ಲಿಗೆ ತಗೋ. 3 - 4x ಇಸ್ ಈಕ್ವಲ್ ಟು ವೈ ಆಗುತ್ತೆ. ನೆಕ್ಸ್ಟ್ -4x ಇಲ್ಲೇ ಇರಲಿ. ವೈ take 3 to the right, what you get? -3 ಆಗುತ್ತೆ. ಸೊ x is equal to y -3 ಇಂಟು -4 ಇರೋದೇನಾಗುತ್ತೆ? ಡಿವೈಡೆಡ್ ಬೈ -4 ಆಗುತ್ತೆ. ಸೊ ಈ ಮೈನಸ್ ನೋಡಕ್ ಚೆನ್ನಾಗಿ ಕಾಣಲ್ಲ, ಹಾಗಾಗಿ ಕ್ಯಾನ್ಸಲ್ ಮಾಡೋಣ. ಮೇಲ್ಗಡೆ ನ್ಯೂಮರೇಟರ್ ಮೈನಸ್ ಕಾಮನ್ ತಗೊಂಡ್ರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ವೈ ಇರೋದು -y ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಪಾಸಿಟಿವ್ ಕ್ವಾಂಟಿಟಿ ಫಸ್ಟ್ ಬರ್ಕೊಂಡಿದ್ದೀನಿ. -4 ಅಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಸೊ ಎಕ್ಸ್ ವ್ಯಾಲ್ಯೂ ಅಥವಾ ಎಕ್ಸ್ ಅನ್ನೋ ಎಲಿಮೆಂಟು 3 - y/4. ಅರ್ಥ ಆಯ್ತಾ? ಸೊ ಇಲ್ಲಿ ಏನಂತ ಬರಿಬಹುದು? ಇಫ್ ಫಾರ್ ಆಲ್ ವೈ ಬಿಲಾಂಗ್ಸ್ ಟು
ಕೋಡೊಮೈನ್ ಇಲ್ಲಿ ಕೊಟ್ಟಿರೋದು ಎಫ್ ಫ್ರಮ್ ಆರ್ ಟು ಆರ್ ಅಂದ್ರೆ ಎರಡನೇ ಸೆಟ್ಟು ಆರೆ, ಮೊದಲನೇ ಸೆಟ್ಟು ಆರೆ ಅಂದ್ರೆ ಡೊಮೈನು ಆರೆ, ಕೋಡೊಮೈನು ಆರೆ. ಫಾರ್ ಎವ್ರಿ ಎಲಿಮೆಂಟ್ ವೈ ದೇರ್ ಎಕ್ಸಿಸ್ಟ್ ಎ ಕರಸ್ಪಾಂಡಿಂಗ್ ಪ್ರೀ ಇಮೇಜ್ ಸೇ ಎಕ್ಸ್ ಇಸ್ ಈಕ್ವಲ್ ಟು ಏನು ಎಕ್ಸ್, ಆ ಎಕ್ಸ್ ಪ್ರೀ ಇಮೇಜು 3 minus y by 4 exist ಎಲ್ಲಿ in the domain R. in the domain R such that f of x is equal to y ಬಂದೇ ಬರುತ್ತೆ, ಯಾಕೆಂದ್ರೆ ಬರೋ ತರನೇ ನಾವು ತಗೊಂಡಿದೀವಲ್ವಾ. ಸೊ f of x is equal to y ಬರುತ್ತಾ ಅಂತ ನೋಡ್ತಿದ್ವಿ. ಸೊ f of x ಅಂದ್ರೆ ಏನ್ರು 3 minus y by 4. So which is equal to, so what is the function? F of x is equal to ಅವ್ರು ಕೊಟ್ಟಿರೋದು 3 minus 4x ತಾನೆ. ಸೊ f of x place ಅಲ್ಲಿ 3 minus y by 4 ಇದೆ ಅಂದ್ರೆ, ಸೊ ಏನಾಗುತ್ತೆ x place ಅಲ್ಲಿ ಇಲ್ಲಿ 3 minus 4 into x place ಅಲ್ಲಿ f of x ಅಂದ್ರೆ 3 minus 4x. f of ಅಂತ ಇದೆ ಅಂತಂದ್ರೆ ಅದು x place ಅಲ್ಲಿ ಇರೋದನ್ನ 3 minus y by 4 ಹಾಕೊಳ್ಳಿ. ಸೊ 4 ಕ್ಯಾನ್ಸಲ್ ಆಗುತ್ತೆ, 3 minus 3 minus into minus plus y ಆಗುತ್ತೆ, ಪ್ಲಸ್ 3 minus 3 ಕ್ಯಾನ್ಸಲ್ ಆದರೆ y ಬಂದೇ ಬರುತ್ತೆ. ಸೊ f of x is equal to y. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನೀವು ಇದು 5 marks ಕ್ವಶನ್ ಆಗಿರೋದ್ರಿಂದ ನೀವು ಇಷ್ಟು ನೀಟಾಗಿ ಬರೀಲೇಬೇಕಾಗತ್ತೆ. ಸೊ ಫಸ್ಟ್ ನೀವು ಇಲ್ಲಿ ಆಂಟುನೆಸ್ ಮಾಡಬೇಕಾದ್ರೆ ಈ ಡೆಫಿನಿಷನ್ ಬರೆದ್ಬಿಡಿ, ಓಕೆನಾ. ಅಥವಾ ಈ ಡೆಫಿನಿಷನ್ ಆದ್ರೂ ಬರೀರಿ, ಸಡನ್ ಆಗಿ ನೆನಪಾಗ್ಲಿಲ್ಲ ಅಂತ ಅಂದ್ರೆ. ಅದಾದ್ಮೇಲೆ f of x is equal to y ಅಂತ ಚೂಸ್ ಮಾಡಿ ವಾಟ್ ಈಸ್ ದಟ್ x ಅಂತ ಸೈಡಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಈ ಸೈಡಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿರೋದು ಇದು ಫ್ರಾಕ್ಷನ್ ಅಲ್ವೇನ್ರಪ್ಪ, ಹಾಗಾಗಿ ಇದು ರಿಯಲ್ ನಂಬರ್ ಅಲ್ಲಿ ಬಂದೇ ಬರುತ್ತೆ ಎಲಿಮೆಂಟ್. ಅದೇನಾದ್ರೂ ನ್ಯಾಚುರಲ್ ನಂಬರ್ ಕೊಟ್ಟಿದ್ರೆ ಬರ್ತಿರ್ಲಿಲ್ಲ, ಓಕೆನಾ. ಸೊ ಇದು ಫ್ರಾಕ್ಷನ್ ಆಗಿರೋದ್ರಿಂದ ರಿಯಲ್ ನಂಬರ್ ಅಲ್ಲಿ ಬರುತ್ತೆ. ಸೊ ಅದನ್ನ ಇಲ್ಲಿ ನೀವು ಮೆನ್ಷನ್ ಮಾಡ್ತಾ ಹೋಗಿ. ಪ್ರತಿಯೊಂದು ಎಲಿಮೆಂಟ್ ನೀನು ಏನೇ ತಗೋ ಕೋಡೊಮೈನ್ ಅಲ್ಲಿ, ಅಲ್ಲಿ ನಿಮಗೆ ಕರೆಸ್ಪಾಂಡಿಂಗ್ ಪ್ರೀ ಇಮೇಜ್ ಡೊಮೈನ್ ಅಲ್ಲಿ ಸಿಗುತ್ತೆ. ಸೇ ಎಕ್ಸ್, ಆ ಎಕ್ಸ್ ಅಂದ್ರೆ ಏನು ಅಂತ ಆಲ್ರೆಡಿ ಗೊತ್ತಿದೆ ನಮಗೆ. ಸೊ 3 minus y by 4 such that f of x is equal to y. ಸೊ ಬಂದೇ ಬರುತ್ತೆ. ಸೊ f of x is equal to y ಬರುತ್ತಾ ಅಂತ ಚೆಕ್ ಮಾಡ್ಕೊಂಡ್ವಿ. ಮೇಡಮ್ ಇದೊಂದು ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಕೇಳೋರ್ಗೆ, f of x ಅಂತ ಅಂದ್ರೆ 3 minus 4x ಅಲ್ವೇನ್ರೋ. ಸೊ f of y ಅಂತ ಅಂದ್ರೆ 3 minus 4y ತಾನೆ. ಸೊ f of 3 minus y by 4 ಅಂತ ಅಂದ್ರೆ 3 minus 4 into that quantity. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಕ್ಸ್ ಇದ್ರೆ ಎಕ್ಸ್ ಬರೀತೀಯ, ವೈ ಇದ್ರೆ ವೈ ಬರೀತೀಯ 3 minus 4 ಆದ್ಮೇಲೆ. ಇಲ್ಲಿರೋ ಕ್ವಾಂಟಿಟಿ ಏನು 3 minus 4 ಆದ್ಮೇಲೆ 3 minus y by 4 ಅಂತ ಬರೀ ಅಷ್ಟೇ, ಓಕೆನಾ. ಸೊ therefore the function f is onto. ಸೊ ಏನೂ ಫ್ಲಾಶೇ ಆಗಲಿಲ್ಲ ಅಂತ ಅಂದ್ರೆ ಕ್ಲಿಯರ್ಲಿ ಹಿಯರ್ ರೇಂಜ್ ಆಫ್ ಎಫ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್, ದೇರ್ಫೋರ್ ವಿ ಕನ್ಕ್ಲೂಡ್ ದಟ್ ದ ಗಿವನ್ ಫಂಕ್ಷನ್ ಈಸ್ ಆನ್ ಟು ಅಂತ ಬರೆದು ಬನ್ನಿ, ಓಕೆನಾ. ಸೊ ಈ ಫಂಕ್ಷನ್ 1 ಆಗ್ತಿದೆ, ಆನ್ ಟು ಆಗ್ತಿದೆ ಅಂತ ಅಂದ್ಮೇಲೆ ಲಾಸ್ಟ್ ಒಂದು ಲೈನ್ ಕೇಳಿದಾರಲ್ಲ, ಈಸ್ ಇಟ್ ಎ ಬೈಜೆಕ್ಟಿವ್ ಫಂಕ್ಷನ್. ಸೊ ಅದಕ್ಕೆ ನೀವೇನಂತ ಬರೀತೀರಾ, ಎಸ್ ಇಟ್ ಈಸ್ ಎ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕನ್ಕ್ಲೂಡ್ ಮಾಡಿ. ಎಸ್ ಇಟ್ ಈಸ್ ಎ ಬೈಜೆಕ್ಟಿವ್ ಫಂಕ್ಷನ್. Why? Because it is both 1 to 1 and on to. ಸೊ 1 ಗೆ ಇಂಜೆಕ್ಟಿವ್, ಆನ್ ಟುಗೆ ಸರ್ಜೆಕ್ಟಿವ್ ಅಂತ ಕಾಲ್ ಮಾಡ್ತೀವಿ, ಓಕೆನಾ. ಎರಡೂ ಆಗ್ತಿರೋದು ಬೈ ಅಂದ್ರೆ ಎರಡು ಅಂತ ಅರ್ಥ. ಎರಡೂ ಆಗ್ಬೇಕು ಅಂದ್ರೆ ಇಂಜೆಕ್ಟಿವ್ ಸರ್ಜೆಕ್ಟಿವ್ ಸೇರಿ ಬೈಜೆಕ್ಟಿವ್, ಓಕೆನಾ. ಸೊ ನೆಕ್ಸ್ಟ್ 40th ಕ್ವೆಶನ್ ಮ್ಯಾಟ್ರಿಕ್ಸ್ ಮೇಲೆ 5 marks. If the matrix A is equal to 1 2 minus 3 5 0 2 1 minus 1 1, B is equal to 3 minus 1 2 4 2 5 2 0 3 and C is equal to, then compute A plus B and B minus C. ಸೊ ನೀವೇನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ A plus B ಮತ್ತೆ B minus C, A ಮತ್ತೆ B ಮ್ಯಾಟ್ರಿಕ್ಸ್ ಎರಡನ್ನೂ ಆಡ್ ಮಾಡಬೇಕು. B minus C ಅಂದ್ರೆ B ಮತ್ತೆ C ಎರಡನ್ನೂ ಸಬ್ಟ್ರಾಕ್ಟ್ ಮಾಡಬೇಕು. ಅಂಡ್ ಆಲ್ಸೋ ವೆರಿಫೈ, ಅದು ಫೈಂಡ್ ಔಟ್ ಮಾಡಿರ್ತೀರಾ ಅಲ್ವಾ. ಸೊ ವೆರಿಫೈ ಮಾಡಬೇಕು A plus B minus C is it equal to A plus B minus C. ಅರ್ಥ ಆಯ್ತಾ. ಸೊ ಲೆಟ್ ಅಸ್ ಫೈಂಡ್ ಔಟ್ ಫಸ್ಟ್ A plus B and B minus C. ಆಫ್ಟರ್ ದಟ್ ಲೆಟ್ ಅಸ್ ವೆರಿಫೈ. ಸೊ ಫಸ್ಟ್ 40th, let us take the question A. So what is that A? A is equal to the entry 1 2 minus 3 5 0 2 1 minus 1 1. Next B is equal to 3 minus 1 2 4 2 5 2 0 3 and C is equal to 4 1 2 0 3 2 1 minus 2 3.
ಓಕೆನಾ. ಸೊ ಒಂದ್ಸಲಿ ಚೆಕ್ ಮಾಡ್ಬಿಡೋಣ, ಯಾಕೆ ಅಂತ ನೀವು ಅಷ್ಟೇ ಎಕ್ಸಾಮಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ. ಬಿಕಾಸ್ ಎಲ್ಲ ಮಾಡಿರ್ತೀರಾ, ಫೈನಲ್ ಆಗಿ ಆನ್ಸರ್ ರಾಂಗ್ ಬಂದ್ಬಿಡುತ್ತೆ ನಿಮಗೆ. ಸೊ ಸ್ಟಾರ್ಟಿಂಗಲ್ಲಿ ಎಲ್ಲೋ ಒಂದು ಎಲಿಮೆಂಟ್ ಮಿಸ್ ಆಗಿರುತ್ತೆ, ಅದನ್ನ ಫಸ್ಟ್ ಚೆಕ್ ಮಾಡ್ಕೊಂಡ್ರೆ ಬೆಸ್ಟ್, ಟೈಮ್ ಸೇವ್ ಮಾಡ್ಬೋದು ನೀವು. 1 2 -3 5 0 2 1 -1 1 ಕರೆಕ್ಟ್ ಇದೆ. 3 -1 2 4 2 5 2 0 3 4 1 2 0 3 2 1 -2 3. ಓಕೆ, ಸೊ ನೆಕ್ಸ್ಟ್. ಸೊ ಫಸ್ಟ್ ಯಾವ್ದನ್ನ ಕಂಪ್ಯೂಟ್ ಮಾಡಬೇಕು? a ಪ್ಲಸ್ ಬಿ ತಾನೆ. ಸೊ a ಪ್ಲಸ್ ಬಿ ಕನ್ಸಿಡರ್ ಮಾಡಿ. ಕನ್ಸಿಡರ್ a ಪ್ಲಸ್ ಬಿ. ಸೊ ಏನ್ ಫೈಂಡ್ ಮಾಡು ಅಂತ ಹೇಳ್ತಾರೆ, ಕಂಪ್ಯೂಟ್ ಮಾಡು, ಇವ್ಯಾಲ್ಯೂಯೇಟ್ ಮಾಡು ಅಂತಾರೆ, ಅದನ್ನೆಲ್ಲ ಕನ್ಸಿಡರ್ ಅಂತ ತಗೊಂಡ್ಬಿಡಿ ಅಷ್ಟೇ. ಸೊ a ಪ್ಲಸ್ ಬಿ ಇಸ್ ಈಕ್ವಲ್ ಟು ವಾಟ್ ಈಸ್ a? 1 2 -3 5 0 2 1 -1 1. ಒಂದ್ಸಲಿ ನೀಟಾಗಿ ಬರ್ಕೊಂಡೆ ಆ್ಯಡ್ ಮಾಡಿಬಿಡಿ, ಡೈರೆಕ್ಟಾಗಿ ಮಾಡಕ್ಕೆ ಹೋಗ್ಬೇಡಿ. 3 -1 2 4 2 5 2 0 3. So 1 first element, 1 next first element, next second element, addition ಗೊತ್ತಿದೆ ಅಲ್ವೇನ್ರೋ, third element ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ. 1 + 3 ಓಕೆನಾ. ಸೊ 1 + 3 ಏನು? 4 ತಾನೆ. ನೆಕ್ಸ್ಟ್ 2 ಪ್ಲಸ್ ಇಂಟು ಮೈನಸ್ -1 2 -1 1 -3 + 2 -1. ನೆಕ್ಸ್ಟ್ 5 + 4 9 0 + 2 2 2 + 5 7 1 + 2 3 -1 + 0 -1 1 + 3 ಲಾಸ್ಟ್ ಒನ್ 4. ಸೊ ಇದು a ಪ್ಲಸ್ ಬಿ ಕಂಪ್ಯೂಟ್ ಮಾಡಾಯಿತು. ಸೊ ನೆಕ್ಸ್ಟ್ a ಪ್ಲಸ್ ಬಿ ಆದಮೇಲೆ b ಮೈನಸ್ ಸಿ ಕಂಪ್ಯೂಟ್ ಮಾಡಕ್ಕೆ ಹೇಳಿದ್ರು. ನೆಕ್ಸ್ಟ್ ಅಂತ ತಗೊಳ್ಳಿ. ನೆಕ್ಸ್ಟ್ b ಮೈನಸ್ ಸಿ. ಸೊ ವಿಚ್ ಇಸ್ ಈಕ್ವಲ್ ಟು, ಸೊ ವಾಟ್ ಈಸ್ b ಅಂತ ಬರ್ಕೊಳ್ಳಿ. ಸೊ ವಾಟ್ ಈಸ್ ದಟ್ b? 3 -1 2 4 2 5 2 0 3 minus c is 4 1 2 0 3 2 1 -2 3. ಸೊ ವಿಚ್ ಇಸ್ ಈಕ್ವಲ್ ಟು ಬಿ ಮೈನಸ್ ಸಿ ಇದೆ, ಕೇರ್ಫುಲ್ ಆಗಿ ಮಾಡಿ, ಮೈನಸ್ ಇದೆ ಪ್ಲಸ್ ಇಲ್ಲ. ಸೊ 3 -4 ಮೀನ್ಸ್ -1 -1 -1 -2 2 -2 0 4 -0 4 2 -3 -1 5 -2 3 2 -1 2 -1 is 1 0 minus of -2 plus 2 3 -3 0. ಐ ಥಿಂಕ್ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೀವು ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಲೆಟ್ ಅಸ್ ವೆರಿಫೈ a plus b minus c is equal to a plus b minus c. ಸೊ ಕನ್ಸಿಡರ್ ವೆರಿಫೈ ಅಂತ ಕೇಳಿದಾಗೆಲ್ಲ ಕನ್ಸಿಡರ್ ಸಪರೇಟ್ LHS ಅಂಡ್ RHS ತಗೊಳ್ಳಿ. ಸೊ ಎರಡು ಸೇಮ್ ಬಂತು ಅಂದ್ರೆ ವಿ ಕನ್ಕ್ಲೂಡ್ ದಟ್ LHS ಇಸ್ ಈಕ್ವಲ್ ಟು RHS ಅಂತ ಕನ್ಕ್ಲೂಡ್ ಮಾಡಿ, ಹೆನ್ಸ್ ವೆರಿಫೈಡ್ ಅಂತ ಹೇಳ್ಬೋದು. ಸೊ LHS ಏನಿದೆ? a ಪ್ಲಸ್ ಬಿ ಮೈನಸ್ ಸಿ ಅಂದ್ರೆ ವೆರಿಫೈ ಮಾಡೋ ಸೆಂಟೆನ್ಸ್ದು. ಸೊ ಎ ಮ್ಯಾಟ್ರಿಕ್ಸ್ ಹಾಕೊಳ್ಳಿ. ವಾಟ್ ಈಸ್ ಎ? 1 2 -3 5 0 2 1 -1 1 ಪ್ಲಸ್ ಬಿ ಮೈನಸ್ ಸಿ ಏನಿದೆ? -1 -2 0 4 -1 3 1 2 0. ಓಕೆನಾ. ಸೊ ಇವಾಗ ಇವೆರಡನ್ನ ಆ್ಯಡ್ ಮಾಡೋಣ. 1 ಪ್ಲಸ್ ಇಂಟು ಮೈನಸ್ -1 1 -1 ಕ್ಯಾನ್ಸಲ್ ಆಗಿ 0 ಬರುತ್ತೆ. 2 ಮತ್ತೆ -2 ಕ್ಯಾನ್ಸಲ್ ಆಗಿ 0 ಬರುತ್ತೆ. -3 + 0 -3. ಓಕೆನಾ. 5 + 4 9 0 ಪ್ಲಸ್ ಇಂಟು -1 -1 2 + 3 5 1 + 1 2 -1 + 2 + 1 1 + 0 1. Call it as 1. So next let us consider RHS. So what is that RHS? A plus B minus C, which is equal to, so what is A plus B? A plus B is 4 1 -1 9 2 7 4 1 -1 9 2 7 and 3 -1 4 3 -1 4 4 1 -1 9 2 7 3 -1 4. ಓಕೆನಾ. ಸೊ ಮೈನಸ್ ಸಿ ಮ್ಯಾಟ್ರಿಕ್ಸ್ ನೋಡ್ಕೊಳ್ಳಿ. 4 1 2. ಓಕೆ. ಸೊ ನೆಕ್ಸ್ಟ್ 0 3 2 1 -2 3. ಓಕೆನಾ. ಸೊ ಇಲ್ಲಿ ಸೈನ್ ಇರೋದು ಮೈನಸ್ ಸೈನ್. ಸೊ ಸಬ್ಟ್ರಾಕ್ಟ್ ದೀಸ್ ಟು ಮ್ಯಾಟ್ರಿಕ್ಸ್.
4 minus 4, 0. 1 minus 1, 0. Minus 1 minus 2, minus 3. 9 minus 0, 9. 2 minus 3, minus 1. 7 minus 2, 5. 3 minus 1, 2. Minus 1 minus into minus plus 2. So minus 1 minus into minus plus 2 ಅಂತ ಅಂದರೆ 2 minus 1 1 ಆಗುತ್ತೆ. 4 minus 3 1. ಸೇಮ್ ಬಂದಿದೆಯಾ ನೋಡಿ. 0 0 minus 3 0 0 minus 3 9 minus 1 5 9 minus 1 5 2 1 1 ಕರೆಕ್ಟ್ ಇದೆ. ಸೊ ಇದನ್ನು 2 ಅಂತ ಕಾಲ್ ಮಾಡಿ. ಫ್ರಮ್ 1 and 2 we conclude LHS is equal to RHS. So hence verified. Clear? So the next question. So 41th question, solve the system of equations by matrix method ಅಂತ ಇದೆ. ಸೊ ಇಲ್ಲಿ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಫಸ್ಟ್ ಬರ್ಕೊಳ್ಳೋಣ. ಮ್ಯಾಟ್ರಿಕ್ಸ್ ಮೆಥಡ್ನ ಸಾಲ್ವ್ ಮಾಡೋದು ನಿಮಗೆ ಬ್ರೀಫ್ ಆಗಿ ಹೇಳೋದಾದ್ರೆ ಕೊಟ್ಟಿರುವಂಥ ಸಿಸ್ಟಮ್ ಆಫ್ ಇಕ್ವೇಷನ್ ಇನ್ ಟರ್ಮ್ಸ್ ಆಫ್ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಳ್ಬೇಕು. ಎ ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ಬಿ ಕೋಇಫಿಷಿಯಂಟ್ ಮ್ಯಾಟ್ರಿಕ್ಸ್, ಮ್ಯಾಟ್ರಿಕ್ಸ್ ಆಫ್ ಅನ್ನೌನ್ಸ್, ಮ್ಯಾಟ್ರಿಕ್ಸ್ ಆಫ್ ಕಾನ್ಸ್ಟೆಂಟ್ಸ್ ಅಷ್ಟು ಬರ್ಕೊಂಡಾದ್ಮೇಲೆ ವಾಟ್ ಈಸ್ ದಟ್ ಎಕ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಬಿಕಾಸ್ ಸಾಲ್ವ್ ಅಂತ ಅಂದ್ರೆ ಅರ್ಥ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಏನು ಫೈಂಡ್ ಔಟ್ ಮಾಡು ಅನ್ನೋದು ಅರ್ಥ. ಓಕೆನಾ? ಸೊ ಫಸ್ಟ್, ಸೊ ಇದು ಸಮ್ವಾಟ್ ಲೆಂತಿ ಬರುತ್ತೆ ಬಟ್ ಈಸಿ ಇದೆ, ನೀಟಾಗಿ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಸೊ 41th, ಕನ್ಸಿಡರ್ ದ ಸಿಸ್ಟಮ್ ಆಫ್ ಇಕ್ವೇಷನ್ 2x plus 3y plus 3z is equal to 5. x minus 2y plus z is equal to minus 4. 3x minus y minus 2z is equal to 3. Okay. So next, check ಮಾಡೋಣ ಒಂದ್ಸಲಿ. ಓಕೆ, ನೋಡಿ ನೀವೊಂದ್ಸಲಿ ಚೆಕ್ ಮಾಡಿಬಿಡಿ ಕರೆಕ್ಟ್ ಇದೆಯಾ ಅಂತ. 2x plus 3y plus 3z is equal to 5. x minus 2y plus z is equal to minus 4. 3x minus y minus 2z is equal to 3. ಕರೆಕ್ಟ್ ಇದೆ. ಓಕೆನಾ? ಸೊ ಇವಾಗ ಇದರಿಂದ 2 ಕೋಇಫಿಷಿಯಂಟ್ಸ್ಗಳು ಬರ್ಕೊಳ್ಳಿ. 3 3 ಎಕ್ಸ್ ಕೋಇಫಿಷಿಯಂಟ್, ವೈ ಕೋಇಫಿಷಿಯಂಟ್, ಝೆಡ್ ಕೋಇಫಿಷಿಯಂಟ್ ಒಂದು ಮೊದಲನೇ ರೋಗ್ ಹಾಕಿ. ಸೊ ನೆಕ್ಸ್ಟ್ 1 minus 2, ಎಕ್ಸ್ ಪಕ್ಕ ಏನೂ ಇಲ್ಲ ಅಂದರೆ 1 ಅಂತ ಅರ್ಥ. minus 2 1 3 minus 1 minus 2. So 2 3 3 1 minus 2 1 3 minus 1 minus 2. X y z is equal to the matrix B 5 minus 4 3. So let us call it as capital A, capital X, capital B. So AX is equal to B. From this X is equal to, we can write it as A inverse B. So capital X is equal to A inverse into B. Actually this is the formula to find the XYZ values. Let us denote this one is has star, or you can question 1. So now here we want to calculate first A inverse. B is already there, so we want to calculate what is A inverse. So what is A inverse formula? So first step 1, let us calculate A inverse. Adjoint of A by determinant of A, provided determinant of A not equal to 0. So next, A inverse exist ಆಗೋದು determinant of A 0 ಆಗಿರಬಾರ್ದು, ಅಂದರೆ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಸೊ ಫಸ್ಟ್ ನೀವು ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡ್ಕೋಬೇಕು. ಬಿಕಾಸ್ ಡಿಟರ್ಮಿನೆಂಟ್ ಆಫ್ ಏನಾದರೂ 0 ಬಂದ್ಬಿಟ್ರೆ ಎ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೀಬಹುದು. ಓಕೆನಾ? ಸೊ ಆ ರೀತಿ ಯಾವಾಗಲೂ ಕೊಟ್ಟಿರಲ್ಲ 0 ಬರೋ ಥರ. ಓಕೆನಾ? ಸೊ ಡಿಟರ್ಮಿನೆಂಟ್ ಆಫ್ ಎ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದ್ದೀನಿ ನಾನು. ಡಿಟರ್ಮಿನೆಂಟ್ ಆಫ್ ವಾಟ್ ಈಸ್ ಎ 2 3 3 1 minus 2 1 3 minus 1 minus 2. ಓಕೆನಾ? ಸೊ ನೆಕ್ಸ್ಟ್ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ನಿಮಗೆ ಗೊತ್ತೇ ಇದೆ, ಪ್ಲಸ್ ಮೈನಸ್ ಪ್ಲಸ್ ಅಲಾಂಗ್ R1 ಅಥವಾ ಫಸ್ಟ್ ರೋ ನೀನು ಅಲಾಂಗ್ ಫಸ್ಟ್ ರೋ ಎಕ್ಸ್ಪ್ಯಾಂಡ್ ಮಾಡ್ತಿದ್ಯಾ ಅಂದರೆ ಪ್ಲಸ್ ಮೈನಸ್ ಪ್ಲಸ್. ನೀನು ಕಾಲಮ್ ವೈಸ್ ಆದರೂ ಮಾಡ್ಬೋದು, ಸೆಕೆಂಡ್ ರೋ ಥರ್ಡ್ ಕಾಲಮ್ ಆದರೂ ಹೇಗಾದರೂ ಮಾಡ್ಬೋದು ಎಕ್ಸ್ಪ್ಯಾನ್ಷನ್, ಬಟ್ ಇದು ಗೊತ್ತಿರಲಿ ಬೇಸಿಕ್ ರೂಲು. ಸೊ ವಿಚ್ ಇಸ್ ಈಕ್ವಲ್ ಟು ಪ್ಲಸ್ 2 ಇಂಟು, ಸೊ ಪ್ಲಸ್ 2 ಇಂಟು ಏನು ತಗೊಳ್ಬೇಕ್ರಪ್ಪ? ಸೊ ಪ್ಲಸ್ 2 ಇರೋದು ಯಾವ ಪೊಸಿಷನಲ್ಲಿ? ಇದು ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ, ಇದನ್ನು ಬಿಟ್ಬಿಡಬೇಕು. ಸೊ ಮಿಕ್ಕಿದಕ್ಕೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 2 2s are 4 ಮೈನಸ್ ಮೈನಸ್ 1 ಇಂಟು ಮೈನಸ್ 1 ಪ್ಲಸ್ 1
ಮೈನಸ್ 1 ಇಂಟು 1 ಮೈನಸ್ 1. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಇತ್ತಲ್ಲ ನಾವು ಹಾಕೊಳ್ಬೇಕಾದ್ರೆ, ಹಾಗಾಗಿ ಅದು ಪ್ಲಸ್ ಆಯಿತು. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 2 2s 4. ಮೈನಸ್ ಅಂತ ನಾವೇ ಬರ್ಕೊಳ್ಬೇಕು. ಇಲ್ಲಿ ಮೈನಸ್ 1 ಇಂಟು 1 ಮೈನಸ್ 1 ಬರೋದ್ರಿಂದ ನಾವೇ ಬರ್ಕೊಂಡಿರೋ ಮೈನಸ್ ಇಲ್ಲಿರೋ ಮೈನಸ್ಸು ಸೇರಿ ಪ್ಲಸ್ ಆಗುತ್ತೆ. ಓಕೆನಾ? ಸೊ ಇದು ಮುಗೀತು. ನೆಕ್ಸ್ಟ್ ಮೈನಸ್ 3 ಇಂಟು ಎರಡನೇ ಎಲಿಮೆಂಟಿಗೆ ಹೋಗೋಣ. ಸೊ ಮೈನಸ್ 3 ಇಂಟು ಅಂತಂದರೆ ಈ ಕಾಲಮ್, ಸೆಕೆಂಡ್ನೇ ಕಾಲಮ್ನ ಡಿಲೀಟ್ ಮಾಡಿ. ಸೊ ಉಳ್ಕೊಂಡಿರೋದು 1 ಇಂಟು ಮೈನಸ್ 2 ಮೈನಸ್ 3 ಇಂಟು 1 3. ಓಕೆನಾ? ಸೊ ನೆಕ್ಸ್ಟ್ ಪ್ಲಸ್ 3 ಇಂಟು ಪ್ಲಸ್ 3 ಇರೋದು ಥರ್ಡ್ ಕಾಲಮಲ್ಲಿ, ಅದನ್ನು ಡಿಲೀಟ್ ಮಾಡಿ. 1 ಇಂಟು ಮೈನಸ್ 1 ಮೈನಸ್ 3 2s 3 ಇಂಟು ಮೈನಸ್ 2 ಮೈನಸ್ 6 ಅಂದರೆ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 6. ಸೊ ನಾವು which is equal to 2 ಇಂಟು 4 ಪ್ಲಸ್ 1 ಅಂದರೆ 5 ಆಗುತ್ತೆ, ಮೈನಸ್ 3 ಇಂಟು ಮೈನಸ್ 2 ಮೈನಸ್ 3 ಮೈನಸ್ 5 ಆಗುತ್ತೆ, ಪ್ಲಸ್ 3 6ಅಲ್ಲಿ 1 ಹೋದರೆ 5 ಆಗುತ್ತೆ. ಸೊ 5 2s 10 ಮೈನಸ್ ಇಂಟು ಮೈನಸ್ 5 3s 15 ಆಗುತ್ತೆ, ಪ್ಲಸ್ 5 3s 15 30ಗೆ 10 ಅಂತ ಅಂದರೆ 40. ದಟ್ ಈಸ್ ದ ಡಿಟರ್ಮಿನೆಂಟ್ ಆಫ್ ಎ. ಸೊ ಇದಾಯಿತು. ನೆಕ್ಸ್ಟ್ ಏನು ಸೆಕೆಂಡ್ ಸ್ಟೆಪ್ಪು? ಸ್ಟೆಪ್ 2, ದಟ್ ಈಸ್ ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಲೆಟ್ ಅಸ್ ಕ್ಯಾಲ್ಕುಲೇಟ್ ಅಡ್ಜಾಯಿಂಟ್ ಆಫ್ ಎ. ಸೊ ವಾಟ್ ಈಸ್ ಅಡ್ಜಾಯಿಂಟ್ ಆಫ್ ಎ? ಸೊ ಅಡ್ಜಾಯಿಂಟ್ ಆಫ್ ಎ ಈಸ್ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್, ದಟ್ ಈಸ್ A11 A12 A13 A21 A22 A23 A31 A32 A33. ಸೊ ಟ್ರಾನ್ಸ್ಪೋಸ್ ಆಫ್ ಅಂತ ಬರ್ಕೊಂಡಿದ್ದೀವಿ ಅಂದ್ರೆ ಅರ್ಥ ರೋನಲ್ಲಿರೋದನ್ನ ಕಾಲಮ್ಗೆ ಹಾಕ್ಬಿಟ್ಟು ಬರ್ಕೊಂಡ್ರೆ ಅದಕ್ಕೆ ಕರೆಕ್ಟ್. A11 A12 A13 ಮೊದಲನೇ ರೋನ ಮೊದಲನೇ ಕಾಲಮ್ಗೆ ಹಾಕ್ಕೊಂಡೆ. ಟ್ರಾನ್ಸ್ಪೋಸ್ ಮಾಡೋದು ನಿಮಗೆ ಗೊತ್ತೇ ಇದೆ. A21 A22 A23, ನೆಕ್ಸ್ಟ್ A31 A32 A33. ಓಕೆನಾ? ಸೊ ನೆಕ್ಸ್ಟ್ AIJ ಅಂತ ಅಂದರೆ ವಾಟ್ ಈಸ್ ದ ಫಾರ್ಮುಲಾ? ಮೈನಸ್ 1 ಟು ದ ಪವರ್ ಆಫ್ I ಪ್ಲಸ್ ಜೆ ಇಂಟು MIJ. MIJ ಅಂದರೆ ಮೈನರ್ಸು. ಸೊ ಇದು ಕೋಫ್ಯಾಕ್ಟರ್ಸ್, ಇದು ಮೈನರ್ಸ್. ಓಕೆನಾ? ಸೊ ಒಂದೊಂದಾಗೆ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಾನು ಇಲ್ಲಿ ಪ್ಲೇಸ್ ಬಿಟ್ಟಿರ್ತೀನಿ ಏನು ಬರುತ್ತೆ ಅಂತ ನೋಡೋಕ್ಕೆ. ಓಕೆನಾ? ಸೊ ಫಸ್ಟ್ A11 A12 A13 ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಏನು ಬರುತ್ತೆ ಅಂತ. ಸೊ A11 A12 A13, ಅದೇ ಥರ A21 A22 A23, ನೆಕ್ಸ್ಟ್ A31 A32 A33. ಓಕೆನಾ? ಸೊ 3 ಸೆಟ್ ಕ್ಯಾಲ್ಕುಲೇಟ್ ಮಾಡಿ ಮೊದಲನೇ ಕಾಲಮ್, ಎರಡನೇ ಕಾಲಮ್, ಮೂರನೇ ಕಾಲಮ್ಗೆ ಹಾಕ್ಬಿಡೋಣ. ಸೊ A11 ಅಂತ ಅಂದರೆ ಸೊ AIJ ಈಸ್ ಈಕ್ವಲ್ ಟು ಮೈನಸ್ 1 ಪವರ್ I ಪ್ಲಸ್ ಜೆ ಇಂಟು MIJ ಅಂತ ಫಾರ್ಮುಲಾ ಹೇಳಿದೆ ಅಲ್ವೇನ್ರೋ. IJ ಪ್ಲೇಸಲ್ಲಿ 1 1 ಇದೆ. ಸೊ ಮೈನಸ್ 1 ಪವರ್ 1 ಪ್ಲಸ್ 1 ಅಂತ ಅಂದರೆ 2 ಆಗುತ್ತೆ, ಮೈನಸ್ 1 ಸ್ಕ್ವೇರ್ ಅಂತ ಅಂದರೆ ಪ್ಲಸ್ ಆಗುತ್ತೆ. ಸೊ M11 ಆಗುತ್ತೆ. I ಪ್ಲೇಸಲ್ಲಿ ಜೆ ಪ್ಲೇಸಲ್ಲಿ 1 1 ಇರೋದ್ರಿಂದ I ಮತ್ತು ಜೆ ಪ್ಲೇಸಲ್ಲಿ 1 1 ಆಗುತ್ತೆ. ಓಕೆನಾ? ಸೊ ಯಾವಾಗಲೂ ಇದನ್ನೇ ಮಾಡ್ತಾ ಕೂರಕ್ಕಾಗಲ್ಲ. ಹಾಗಾಗಿ ನೀವೇನು ಮಾಡಿಬಿಡಿ ಅಂದರೆ 1 ಮತ್ತು 2 ಆ್ಯಡ್ ಮಾಡಿದ್ರೆ ಆಡ್ ನಂಬರ್ ಬರುತ್ತಾ, ಸೊ ಮೈನಸ್ ಹಾಕ್ಬಿಡಿ. 1 ಮತ್ತು 3 ಆ್ಯಡ್ ಮಾಡಿದ್ರೆ 4 ಬರುತ್ತೆ, ಸೊ ಅದು ಈವನ್ ನಂಬರ್, ಪ್ಲಸ್ ಹಾಕ್ಬಿಡಿ. ಪ್ಲಸ್ ಮೈನಸ್ ಪ್ಲಸ್ M12 A13 ಇರೋದ್ರಿಂದ M13. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಗೆಸ್ ಮಾಡ್ತೀರಾ? 2 ಪ್ಲಸ್ 1 3 ಆಗುತ್ತೆ. ಸೊ ಮೈನಸ್ 2 2 4 ಆಗುತ್ತೆ ಈವನ್, ಪ್ಲಸ್ 2 ಮತ್ತು 3 ಅಂತ ಅಂದರೆ 5 ಆಡ್, ಸೊ ಮೈನಸ್ ಮೈನಸ್ ಪ್ಲಸ್ ಮೈನಸ್. ನೆಕ್ಸ್ಟ್ 3 1 ಅಂದರೆ 4 ಪ್ಲಸ್ ಮೈನಸ್ ಪ್ಲಸ್. ಇಷ್ಟು ನೋಡ್ಕೊಂಡ್ರೆ ಆಯಿತು. ಸೊ ಇಲ್ಲಿಗೆ M21, ನೆಕ್ಸ್ಟ್ M22, ನೆಕ್ಸ್ಟ್ M23. ಸೊ ನೆಕ್ಸ್ಟ್ ಕೆಳಗಡೆ M31 M32 M33 ಅಂತ ಬರೆದ್ಬಿಡಿ. ಓಕೆನಾ? ಸೊ ನೆಕ್ಸ್ಟ್ ಪ್ಲಸ್. ಸೊ ವಾಟ್ ಯು ಮೀನ್ ಬೈ M11? M11 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಿ ಬಂದಿರೋ ಅಂತಹ ಡಿಟರ್ಮಿನೆಂಟ್ ವ್ಯಾಲ್ಯೂ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಿ ನೋಡಿ ಏನು ಬರುತ್ತೆ. ಫಸ್ಟ್ ರೋ ಫಸ್ಟ್ ಕಾಲಮ್ ಯಾವುದ್ರದ್ದು? ಎ ಮ್ಯಾಟ್ರಿಕ್ಸ್ದು. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಿ ನೋಡಿದಾಗ ನಿಮಗೆ ಬರೋ ಅಂಥದ್ದು, ಸೊ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಿದ್ದೀನಿ. ಓಕೆನಾ? ಸೊ ಡಿಲೀಟ್ ಮಾಡಿದಾಗ ಬರೋ ಅಂಥದ್ದು ಏನಾಗುತ್ತೋ ಮೈನಸ್ ಇಂಟು ಮೈನಸ್ ಪ್ಲಸ್, ಇಲ್ಲಿ ಫೈಂಡ್ ಔಟ್ ಮಾಡಿದ್ವಲ್ಲ 2 2 4 ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಆಲ್ರೆಡಿ ಮೈನಸ್ ಇರುತ್ತೆ, ಮೈನಸ್ 1 1 ಮೈನಸ್ 1 ಪ್ಲಸ್ 1 ಆಗುತ್ತೆ, 4 ಪ್ಲಸ್ 1 5 ಆಗುತ್ತೆ. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ M11 ಅಂದ್ರೆ ಅರ್ಥ ಮೈನರು ಫಸ್ಟ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಿ ಉಳ್ಕೊಂಡಿರೋದು ಡಿಟರ್ಮಿನೆಂಟ್ ವ್ಯಾಲ್ಯೂ ಬರೀಬೇಕಾಗತ್ತೆ. ಸೊ ಇಲ್ಲಿ ಬರೋ ಅಂಥ ಆನ್ಸರು 5 ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಓಕೆ, ಸೊ ಇಲ್ಲಿಗೆ 5 ಅಂತ ಬರ್ಕೊಳ್ಳೋಣ.
ಅರ್ಥ ಆಯಿತು ಅಂತ ಅನ್ಕೊತೀನಿ. ನೀವು ಬೇಕಾದರೆ ಅದು ಎಲಿಮೆಂಟ್ಸ್ಗಳನ್ನೆಲ್ಲ ಬರ್ಕೊಬಹುದು. ಓಕೆನಾ? ಓಕೆ, ವೆಯ್ಟ್ ಮಾಡಿ. ನಾನು ಒಂದು ಮ್ಯಾಟ್ರಿಕ್ಸ್ ಏನ ನಾನು ಒಂದು ಬೇರೆ ಶೀಟಿಗೆ ಬರ್ಕೊತೀನಿ. ಅವಾಗ ನನಗೆ ಈಸಿ ಆಗುತ್ತೆ. ಪ್ರತಿ ಸರಿನೂ ಪೇಜ್ ಓಪನ್ ಮಾಡೋದು ತಪ್ಪುತ್ತೆ. ಓಕೆ, ದ ಮ್ಯಾಟ್ರಿಕ್ಸ್ ಎ ಈಸ್, what is that matrix A? 2 3 3 1 minus 2 1 3 minus 1 minus 2 2 3 3 1 minus 2 1 3 minus 1 minus 2. Okay, now ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ M12 ಅಂದ್ರೆ ಅರ್ಥ ಏನಂತ ಹೇಳಿದೆ? ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಡಿಲೀಟ್ ಮಾಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಡಿಲೀಟ್ ಮಾಡಿ. ಏನು ಬರುತ್ತಪ್ಪ? ಸೊ ಇಲ್ಲಿ ಮೈನಸ್ ಹಾಕ್ಬಿಡಿ. ಏನು ಬರುತ್ತೆ ನೋಡೋಣ. 1 2s -2. ಸೊ 1 2s -2 minus 3 1s 3. ಸೊ ವಿಚ್ ಇಸ್ ಈಕ್ವಲ್ ಟು -2 -3 -5 minus into minus +5 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ M13 ಅಂತ ಅಂದರೆ ಫಸ್ಟ್ ರೋ ಥರ್ಡ್ ಕಾಲಮ್ನ ಬಿಟ್ಬಿಡ್ಬೇಕು. ಫಸ್ಟ್ ರೋ ಥರ್ಡ್ ಕಾಲಮ್ನ ಡಿಲೀಟ್ ಮಾಡಿದ್ರೆ ಬರೋ ಅಂಥದ್ದು 1 -2 3 -1. ಸೊ ವಿಚ್ ಇಸ್ ಈಕ್ವಲ್ ಟು ಪ್ಲಸ್ ಇದೆ. ಸೊ ಅದನ್ನೇ ಬರ್ಕೊಳೋ ಅವಶ್ಯಕತೆ ಇಲ್ಲ. 1 × -1 -1 minus 3 × -2 3 2s 6. ಇನ್ಫ್ಯಾಕ್ಟ್ -6 ಬರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 6ಅಲ್ಲಿ 1 ಹೋಯ್ತು ಅಂತಂದರೆ ಇದು 5 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಈಗ 2 1ಗೆ ಬರೋಣ. ಸೊ 2 1 ಇಲ್ಲಿ ಮೈನಸ್ ಇದೆ, ಮೈನಸ್ ಬರ್ಕೊಂಬಿಡಿ ಫಸ್ಟು. M21 ಅಂತ ಅಂದ್ರೆ ಅರ್ಥ ಇವಾಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಬೇಕು. ಸೆಕೆಂಡ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಿದ್ದೀರಾ ಅಂತ ಅನ್ಕೊಂಡ್ರೆ ನನಗೆ ನಂಬರ್ ಕಾಣ್ತಾ ಇರೋದು ಯಾವ್ದಾದ್ರು ಕಾಣ್ತಿದೆಯಾ ಕರೆಕ್ಟಾಗಿ? 3 × -2 3 2s -2 ಆಗುತ್ತೆ. ದಟ್ ಈಸ್ -6. 3 2s 6 minus -1 × 3 -3. ಸೊ -3 ಅಂದರೆ ಇಲ್ಲಿ +3 ಆಗಬೇಕು. ವಿಚ್ ಇಸ್ ಈಕ್ವಲ್ ಟು ವಾಟ್? ಸೊ ಮೈನಸ್ ಆಫ್ 3 ನಲ್ಲಿ 6 ಹೋಯ್ತು ಅಂತ ಅಂದರೆ -3 ಮೈನಸ್ ಇಂಟು ಮೈನಸ್ +3 ಈಸ್ ದ ಆನ್ಸರ್. ಓಕೆನಾ? ಓಕೆ, ನೆಕ್ಸ್ಟ್ M22 ಮೀನ್ಸ್ ಇಲ್ಲಿ ಪ್ಲಸ್ ಇದೆ. ಸೊ ಪ್ಲಸ್ ಇರೋದ್ರಿಂದ ಜಸ್ಟ್ ಹಿಂಗೆ ತಗೊಳ್ಳಿ ಸಾಕು. M22 ಅಂತಂದ್ರೆ ಅರ್ಥ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಬೇಕು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ನ ಡಿಲೀಟ್ ಮಾಡಿದ್ದೀರಾ ಅಂತ ತಗೊಳ್ಳಿ. ಸೊ ಇದು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಆದರೆ ಉಳ್ಕೊಳೋದೇನ್ರು? 2 3 3 -2. 2 3 3 -2 ಅಂತ ಅಂದ್ರೆ ಏನು ಬರುತ್ತೆ? 2 2s -4 -3 3s 9 ಆಗುತ್ತೆ. ಸೊ -4 -9 ಅಂತ ಅಂದರೆ -13 ಆಗುತ್ತೆ. ಸೊ ನೆಕ್ಸ್ಟ್ 2 3 ತಗೊಂಡ್ರೆ -M23. M23 ಮೀನ್ಸ್ ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೆಕೆಂಡ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿದ್ರೆ ಯಾವ್ಯಾವ ನಂಬರ್ ಕಾಣ್ತಿದೆ ನಿಮಗೆ? 2 3 3 -1 ಕಾಣ್ತಿದೆ. 2 × -1 ನೀವು ಈ ಥರ ಫಿಂಗರ್ ಕವರ್ ಮಾಡ್ಕೊಂಡು ಮಾಡಿ, ಮಿಸ್ ಮಾಡ್ಬಿಡ್ತೀರಾ ಇಲ್ಲಾಂದರೆ. 2 × -1 -2 -3 3s 9. ಸೊ ಎಷ್ಟು ಬಂತು? -9 ಮತ್ತು 2 ಅಂದರೆ 11 ಆಗುತ್ತೆ. ಇನ್ಫ್ಯಾಕ್ಟ್ -11 ಆಗುತ್ತೆ. ವಿಚ್ ಇಸ್ ಈಕ್ವಲ್ ಟು +11. ಕ್ಲಿಯರ್? ಸೊ ಲಾಸ್ಟ್ ಸೆಟ್ ಉಳ್ಕೊಂಡಿದೆ. ದಟ್ ಈಸ್ 31 32 33. ಸೊ ಪ್ಲಸ್ ಇರೋದ್ರಿಂದ M31. 31 ಅಂದರೆ ಥರ್ಡ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಿ. ಡಿಲೀಟ್ ಮಾಡಿದ್ರೆ ಉಳ್ಕೊಳೋದು 3 1s 3 -2 × -3 -6 ಆಗುತ್ತೆ. ಸೊ ಇಲ್ಲಿ ಮೈನಸ್ ಆಲ್ರೆಡಿ ಇರೋದ್ರಿಂದ +6 ಆಗುತ್ತೆ. ಟೋಟಲ್ ಆಗಿದ್ದು ಆನ್ಸರ್ 9 ಬಂತು. ಸೊ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಮೈನಸ್ ಇದೆ. 3 2 ಅಂದರೆ ಥರ್ಡ್ ರೋ ಸೆಕೆಂಡ್ ಕಾಲಮ್ನ ಡಿಲೀಟ್ ಮಾಡಬೇಕು. ಸೊ ಸೆಕೆಂಡ್ ಕಾಲಮ್ನ ಡಿಲೀಟ್ ಮಾಡಿದ್ರೆ ಉಳ್ಕೊಳೋ ಅಂಥದ್ದು ನಂಬರ್ ಕಾಣ್ತಿರೋದೇನು? 2 3 1 1. 2 1s 2 -1 3s 3. ಸೊ ವಿಚ್ ಇಸ್ ಈಕ್ವಲ್ ಟು -2 ನಲ್ಲಿ 3 ಹೋದರೆ -1 ಮೈನಸ್ ಇಂಟು ಮೈನಸ್ +1 ಆಯಿತು. ಸೊ ನೀವು ನೀಟಾಗಿ ಬರ್ಕೊಳ್ಳಿ. ಸೊ ನೆಕ್ಸ್ಟ್ 3 3 ಅಂದರೆ ಥರ್ಡ್ ರೋ ಥರ್ಡ್ ಕಾಲಮ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಥರ್ಡ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿದ್ರೆ ಏನು ಬರುತ್ತೋ? 2 2s ಇನ್ಫ್ಯಾಕ್ಟ್ -2 ಇದೆ 4 ಆಗುತ್ತೆ. ಇನ್ಫ್ಯಾಕ್ಟ್ -4 -1 3s 3 ಆಗುತ್ತೆ. ಸೊ -4 -3 ಅಂತ ಅಂದರೆ -7. ಓಕೆನಾ? ಸೊ ಇಷ್ಟು ಬಂದಿರೋ ಅಂಥದ್ದು. ಈಗ ತೆಗೆದು ನೀವೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಯಾವ್ದಾದ್ರು ಬಂದಿದೆ ನೋಡಿ. 5 5 5 A11 A12 A13 5 5 5. ಸೊ ನೆಕ್ಸ್ಟ್ ಏನು ಬಂದಿದೆ? 3 -13 11. ನೆಕ್ಸ್ಟ್ ಬಂದಿರೋದು 9 1 9 1 -7. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ಇಲ್ಲಿಗೆ ಪ್ರೀವಿಯಸ್ ಲೈನಲ್ಲಿ. ಸೊ ಏನು ಬಂದಿದೆ ಅದನ್ನು ಬರ್ಕೊಂಡಿದ್ದೀನಿ ನಾನು. ಸೊ A11 A12 A13 ಈಸ್ 5 5 5. 2 1 2 2 2 3 ಈಸ್ 3 -13 11. Next 3 1 3 2 3 3 is 9 1 and -7.
ಓಕೆನಾ. ಸೊ ಇದು ಅಡ್ಜಾಯಿಂಟ್ ಆಫ್ ಎ. ಓಕೆನಾ ಮೇಡಮ್, ಟೈಮ್ ತುಂಬ ತಗೊಳುತ್ತಲ್ವಾ? ನಾನು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಇಷ್ಟೊಂದು ಟೈಮ್ ತಗೊತಿದ್ದೀನಿ. ಪ್ರಾಕ್ಟೀಸ್ ಮಾಡಿ ಸ್ಪೀಡ್ ಆಗಿದ್ರೆ ನಿಮಗೇನು ಟೈಮ್ ಜಾಸ್ತಿ ತಗೊಳಲ್ಲ. ಓಕೆನಾ. ಸೊ ಇಲ್ಲೇ ಸ್ವಲ್ಪ ಅಡ್ಜಾಯಿಂಟ್ ನೀಟಾಗಿ ಕಲ್ತ್ಕೊಂಡ್ಬಿಡಿ ಸಾಕು. ಸೊ ನೆಕ್ಸ್ಟ್ ಅಡ್ಜಾಯಿಂಟ್ ಆಯಿತು, ಡಿಟರ್ಮಿನೆಂಟ್ ಆಯಿತು ಅಂದರೆ ಎ ಇನ್ವರ್ಸ್ ಏನಾಗುತ್ತೆ ಇವಾಗ? ಸೊ ಎ ಇನ್ವರ್ಸ್ ಬಿಕಮ್ಸ್ ವಿಚ್ ಇಸ್ ಈಕ್ವಲ್ ಟು ವಾಟ್ ಈಸ್ ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಬಂದಿದೆಯಲ್ರಪ್ಪ, ಅದನ್ನು ಬರ್ಕೊಳ್ಳಿ. ಸೊ ದಟ್ ಈಸ್ ನ್ಯೂಮರೇಟರ್ 5 5 5 3 minus 13 11 9 1 minus 7 divided by ಡಿಟರ್ಮಿನೆಂಟ್ ಆಫ್ ಎ ಅಂದರೆ 40. ಸೊ ಇದು ಎ ಇನ್ವರ್ಸ್ ಆಯಿತು. ಓಕೆನಾ. ಸೊ ಇವಾಗ ಸ್ಟಾರಿಗೆ ಬೇಕಾಗಿರೋ ಎ ಇನ್ವರ್ಸ್ ಸಿಕ್ಕಿದೆ ಅಲ್ವಾ, ಇಂಟು ಬಿ ಆಲ್ರೆಡಿ ಇಲ್ಲೇ ಇದೆ ಅಲ್ವಾ. ಸೊ ಇವಾಗ ಏನು ಮಾಡಬೇಕು? ಅವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ನೌ ಸ್ಟಾರ್ ಬಿಕಮ್ಸ್ ಅಂತ ಹೇಳಿ ಬರ್ಕೊಂಡ. ಸೊ ನೆಕ್ಸ್ಟ್ ಲೈನಲ್ಲಿ ನೌ ಸ್ಟಾರ್ ಬಿಕಮ್ಸ್, what is that star? Capital X is equal to A inverse B. So capital X is equal to what is A inverse? By 40 ಇರೋದನ್ನ divided by 1/40 ತಗೊಂಡಿದ್ದೀನಿ. A inverse ಅಂತ ಅಂದರೆ adjoint value 5 3 9 5 minus 13 1 5 11 minus 7 into B matrix ಏನಿತ್ತು ನೋಡಿ. So what is that B matrix? 5 minus 4 3 5 minus 4 3 5 minus 4 3. So let us multiply these two matrix. ಓಕೆನಾ. ಸೊ ಮಲ್ಟಿಪ್ಲೈ ಮಾಡಬೇಕಾದ್ರೆ ಸೊ ಈ ರೋ ಈ ಕಾಲಮ್. ಓಕೆನಾ. ಸೊ 5 5s are 25. ಓಕೆನಾ. 3 4s are 12, in fact minus 12. So 9 3s are 27 plus 27. Clear? 5 5s are 25, 3 4s are 12, 9 3s are 27. Next, first second row first column. So second row 5 5s are 25 minus 13 into minus 4. So minus into minus plus 13 4s are 52 na. Next 1 3s are 3 plus 3. So next third row first column 5 5s are 25. Next 11 4s are minus 44. 7 3s are 21. So which is equal to 1/40 times 25 27. So total 25 27 means 52. Correct. Next minus 12 means total 40 plus 40. Next 25 here 52 plus 3 55. 55 plus 25 means 80. Here this one is 80. Next 25 minus 44 minus 21. Minus 44 minus 21 is minus 40 minus 20 minus 60. 4 plus 1 5. So minus 65. Here plus 25. So what you get? 5 5 0. 6 ಅಲ್ಲಿ 2 ಹೋಯ್ತು ಅಂತ ಅಂದರೆ ಟೋಟಲ್ ಆಗಿ 40 ನ in fact minus 40. Clear? Clear. So minus 40. So 40 1s are 40. So we remain with 1. 40 2s are 80. 2 40 1s are 40. So minus 1. So in left capital X means what? Capital X means X, Y, Z. So this one is X, Y, Z. Therefore X is equal to 1. Y is equal to 2. Z is equal to minus 1. ಸೊ ವ್ಯಾಲ್ಯೂ ಸಿಕ್ಕಿದೆ. ಸೊ ಇವಾಗ ವ್ಯಾಲ್ಯೂ ಬಂದಿರೋದು ನಮಗೆ ಕರೆಕ್ಟೋ ಇಲ್ವೋ ಅಂತ ಗೊತ್ತಾಗಬೇಕಲ್ವಾ. ಹಾಗಾಗಿ ಅವ್ರು ಕೊಟ್ಟಿರೋ ಸಿಸ್ಟಮ್ ಆಫ್ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತಾ ಅಂತ ನೋಡಿ. 1 2 minus 1. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಓಕೆನಾ. ಸೊ ಸಿಸ್ಟಮ್ ಆಫ್ ಇಕ್ವೇಷನಲ್ಲಿ 1 2 minus 1 ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ತಾ ಇದ್ದೀನಿ ನಾನು. 2 into 1 2 minus 1. ಸೊ 2 into x ಪ್ಲೇಸಲ್ಲಿ 1 ಪ್ಲಸ್ 3 into y ಪ್ಲೇಸಲ್ಲಿ 2 ಪ್ಲಸ್ 3 into z ಪ್ಲೇಸಲ್ಲಿ minus 1. 5 ಬರಬೇಕು ಆನ್ಸರ್. 2 1s are 2, 3 2s are 6. 3 1s are 3 ಆಗುತ್ತೆ. ಸೊ 6 plus 2 ಅಂದರೆ 8, 8 minus 3 ಅಂದರೆ 5. ಕರೆಕ್ಟ್. ಓಕೆನಾ. ಸೊ ನೆಕ್ಸ್ಟ್ ಒನ್ ಬೇಕಾದ್ರೆ ಚೆಕ್ ಮಾಡಿ ನೀವು, ಆನ್ಸರ್ ಸೇಮ್ ಬರುತ್ತೆ ಅಂತ. ನಾನು ಲಾಸ್ಟ್ ಒನ್ ಚೆಕ್ ಮಾಡ್ತಾ ಇದ್ದೀನಿ, ನೋಡೋಣ. 3 into x ಪ್ಲೇಸಲ್ಲಿ 1 ಮೈನಸ್ y ಪ್ಲೇಸಲ್ಲಿ 2 ಮೈನಸ್ 2 into z ಪ್ಲೇಸಲ್ಲಿ minus 1. 3 1s are 3 minus 2 minus into minus plus 2 1s are 2 minus 2 plus 2 ಕ್ಯಾನ್ಸಲ್ ಆದರೆ 3. ಸೊ ರೈಟ್ ಹ್ಯಾಂಡ್ ಸೈಡ್ ಆನ್ಸರ್ ಸೇಮ್ ಬಂತು. ಅಂದಮೇಲೆ ನಮಗೆ ಬಂದಿರೋ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಇದನ್ನ ಕ್ರಾಸ್ ವೆರಿಫೈ ಮಾಡಲೇಬೇಕು ನೀವು ಎಕ್ಸಾಮಲ್ಲಿ. ಇಷ್ಟು ಅರ್ಥ ಆಗಿದೆಯಾ? ಓಕೆ, ಥ್ಯಾಂಕ್ ಯು. And if y is equal to tan inverse x whole square, show that 1 plus x square whole square into y2 plus 2x
into 1 plus x square into y1 is equal to 2. So let us consider the y first. So we have to show that this left hand side is equal to the answer right hand side value 2. Okay. So here y2, y1 refers to the first differentiation of y, one time differentiation, and y2 is second time differentiation of the function y. Clear? So dy1 ಅಂತ ಅಂದ್ರು ಒಂದೇ, dy by dx ಅಂದ್ರು ಒಂದೇ, y2 ಅಂತ ಅಂದ್ರು ಒಂದೇ, d square y by dx square ಅಂತ ಅಂದ್ರು ಒಂದೇ. ಓಕೆನಾ? ಸೊ ಫಸ್ಟ್ ಕನ್ಸಿಡರ್ ಮಾಡೋಣ 42, the question number 42. So y is equal to tan inverse x whole square. So let us differentiate this y with respect to x. So what you get? So y differentiation is dy by dx, or you can write it as y1, the other notation. So I am using y1 because in the answer or show that we have y1 and y2. For that reason I am writing y1 and y2 instead of dy by dx and d square y by dx square. So here the differentiation of y is y1, which is equal to, what is the differentiation of tan inverse x whole square? 2 into tan inverse x. Then, so what is the differentiation of tan inverse x according to the chain rule? 1 by, here we are applying the chain rule. So y1 is equal to 2 tan inverse x by 1 plus x square. Clear? So the whole square means x power n. X power n is n into x power n minus 1. That means 2 into tan inverse x whole power 1. So then apply the differentiation for tan inverse x. Here we have two composition function, mainly the x power n algebraic and also tan inverse x inverse trigonometric. Okay, so chain rule. So now let us cross multiply these two. So y1 into 1 plus x square is equal to 2 into tan inverse x. So let us differentiate this one again with respect to x. Differentiate again with respect to x, y, to get y2. Clear? So here y1 is also a function and 1 plus x square is also a function. Let us apply product rule. So that is uv rule. U v whole dash is equal to u v dash plus v u dash. So the first function differentiation of second function plus second function differentiation of first function. Here write first function as it is, y1. So what is the differentiation of 1 plus x square? 1 is 0, x square differentiation 2x, plus second function now as it is, into differentiation of first function, y1 differentiation is y2. y1 becomes y2. Okay. So now is equal to right hand side, what you get? 2 constant, keep as it is. What is the differentiation of tan inverse x? 1 by 1 plus x square. Clear? So let us cross multiply this 1 plus x square to the left. What you get? So y1 into 2x plus 1 plus x square y2. This quantity cross multiply with 1 plus x square is equal to 2 ones are 2. So next we multiply 1 plus x square within the bracket. What you get? 2x into 1 plus x square y1. 2x 1 plus x square into y1. Clear? Next plus 1 plus x square into 1 plus x square. 1 plus x square whole square. Clear? Into y2 is equal to 2. So let us check. Show that the line 1 plus x square whole square into y2. So 1 plus x square whole square into y2. Next 1 plus x square whole square y2. 1 plus x square whole square y2. Next 2x into 1 plus x square into y1. So 2x into 1 plus x square into y1 is equal to 2. So this is clear. Hence proved. Show that means you have to prove LHS is equal to RHS. So from this we get the final answer. Clear? Next, the second question or 43rd question. So what is that question? The length x of a rectangle is decreasing at the rate of 3 cm per minute and the width y is increasing at the rate of 2 cm per minute. When x is equal to 10 cm and y is equal to 6 cm,
Find the rate of change of first one, the perimeter, second one, the area of the rectangle. So let us understand what is the question here. The length x of a rectangle is decreasing. So 43rd. Here is the rectangle. The length of a rectangle is decreasing at the rate of 3 centimeter per minute. So length is x. So which is decreasing means length becomes compressed, or you can say shorter in the length. Per minute it decreases with the rate 3 centimeter per minute. So dx by dt, x is the length. So at the rate means dx by dt is equal to 3 centimeter per minute, but it is decreasing, therefore minus 3 centimeter per minute. Okay, so why is the minus sign? Because it is decreasing. So for that reason we must take minus sign. Next, second line, and the width y is increasing at the rate of 2 centimeter. This one is the width. So which is increasing means expanding. So at the rate, so means dy by dt is equal to, so at the rate of what? 2 centimeter per minute. So the increasing means plus 2 centimeter per minute. Next, and also given x is equal to 10 centimeter and y is equal to 6 centimeter. Find the rate of change of first one, the perimeter, second one, the area of the rectangle. So what is the perimeter? What is the perimeter of a rectangle? Perimeter means the complete boundary length. That is x. This length is also x. This is also y. X plus y plus x plus y. That is the perimeter. The length x plus y plus x plus y. So what you get? The perimeter P is equal to x plus x, 2x plus 2y. Here perimeter P is equal to 2 is common. So let us take 2 outside. What you get? 2 into x plus y. That is the perimeter. Next, so what is the area of the rectangle? We know that area of the rectangle is what? Length into breadth. That is, length is x into breadth is y. Okay, so this is first one, this is second one. So what we have to find? So we must find the rate of change of perimeter and the rate of change of area of the rectangle. Means dp by dt is equal to question mark, dA by dt is equal to question mark. So let us take area. A is equal to x into y. Here P is equal to 2 into x plus y. So now, so what is dp by dt? So let us differentiate this p with respect to t. What you get? dp by dt is equal to 2 into, so x the differentiation, dx by dt plus y differentiation, dy by dt. So which is equal to 2 into, so what is dx by dt? So dx by dt is minus 3 centimeter, apply that one, plus dy by dt is plus 2. So which is equal to 2 into minus 3 plus 2 is minus 1. So the final answer is minus 2. Here perimeter means length. So length is in the unit centimeter per minute. The rate is minus 2 centimeter per minute. This is over. That is first one. Next, second one, area of the rectangle. We want to find dA by dt. For that, differentiate this line or this formula. What you get? dA by dt is equal to, here we have multiplication sign. That is, we must use the product rule. First into differentiation of second is dy by dt plus second function as it is differentiation of first function is dx by dt. So which is equal to, what is x there? 10 centimeter, apply that one, 10. What is dy by dt? 2 plus what is y? 6 centimeter. What is dx by dt? Minus 3. So what is the answer? 10 2s are 20, plus into minus minus, 6 3s are 18. So the answer is 2. Here area means, here the unit is centimeter. So square centimeter means centimeter square per minute is the answer for dA by dt. Thus we conclude that the rate of perimeter is decreasing with the rate minus 2, and here the area is increasing at the rate 2 centimeter square per minute. Clear?
So the next question is 44th question is on integration concept. Find the integral of 1 by square root of a square minus x square with respect to x, and hence evaluate 1 by square root of 9 minus 25 x square. So we want to find the integral of the type 1 by square root of a square minus x square. For that, consider the question number is 44. So let us consider the integration of 1 by square root of a square minus x square dx. So next, here we know that integration of 1 by square root of 1 minus x square is what? So what is the integration of 1 by square root of 1 minus x square? You know that, sine inverse x. Ogli, differentiation gottiruttallವೇನ್ರೋ? So what is the derivative of sine inverse x? 1 by square root of 1 minus x square, right? So the reverse is integration. So integration of 1 by square root of 1 minus x square is sine inverse x plus c. So this is also in the form square root of a square minus x square. Instead of 1, we have here a. So for that reason, put x is equal to a sine theta. So what is the differentiation of x? Dx. Next, a into what is the differentiation of sine? Cos theta into d theta. Clear? So if we have t, then we write dt. Clear? So, or you can say the differentiation of x is dx by dx, and differentiation of sine theta is cos theta. The angle theta is d theta by dx. The dx gets cancelled. We remain with dx is equal to a cos theta into d theta. So now integration of what is dx? Dx means a cos theta d theta square root of a square minus x square means a sin theta whole square. Next, a cos theta d theta divided by square root of a square minus a sin theta whole square means a square sin square theta. So integration of a cos theta d theta divided by square root of here a square is common in the both the terms. So take outside. What you remain? You remain with here in the first term 1, in the second term sin square. So what is 1 minus sin square? You know that sin square theta plus cos square theta is equal to 1. So from that 1 minus sin square is cos square. ಸೊ ನಿಮಗೆ ಅನ್ಸುತ್ತೆ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಕಾಸ್ ಥೀಟಾ ಇದೆ, ಇದು ಕೂಡ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಬಂದ್ಬಿಟ್ರೆ ಅವಾಗ ನಮಗೆ ಕ್ಯಾನ್ಸಲ್ ಮಾಡಬಹುದು ಅನ್ನೋದಾದ್ರೂ ಸ್ವಲ್ಪ ಯೋಚನೆ ಮಾಡ್ಬೇಕು. ಅವಾಗ ಸೈನ್ಗೂ ಕಾಸ್ಗೂ ಇರುವಂತಹ ಫೇಮಸ್ ಐಡೆಂಟಿಟಿ ಅಂದ್ರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದನ್ನಂತೂ ಯಾರು ಮರ್ತಿರಲ್ಲ. ಸೊ ಹಾಗಾಗಿ ಅದರಿಂದ ನಮಗೆ ಸಿಕ್ಕಿದ್ದೇನಂತ ಅಂದ್ರೆ ಎ ಕಾಸ್ ಥೀಟಾ ಡಿ ಥೀಟಾ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೀನ್ಸ್ ಎ ಇಟ್ ಸೆಲ್ಫ್. 1 minus sin square is square root of a square is square root of a square means a. Square root of 1 minus sin square as it is. But square root of 1 minus sin square is cos square theta. So a cos theta d theta divided by a cos square. Square and root gets cancelled. A cos theta. So a cos theta gets cancelled. We remain with d theta. That is 1 d theta. So what is the integration of 1 with respect to theta? Theta itself. So if we have 1 dx, here 1 dx, then the integration is x. So similarly here the variable is different. That's it. So integration of d theta is theta itself. Theta plus c. So what is theta now? What is theta? From this, here theta is, this can be written as x by a into a becomes divided by a sin theta. So what is theta? Theta is equal to, sin theta is equal to x by a. So theta is equal to sin inverse of x by a. That is the final answer, sin inverse of x by a plus c. So thus, clear? Thus the integration of 1 by square root of a square minus x square dx is equal to sin inverse of x by a plus c. So next,
This is 5 marks question. So continuation of this question is, and hence evaluate 1 by square root of 9 minus 25 x square. So we have to evaluate the next 1 by square root of 9 minus 25 x square, that is the integrand according to this. So what is the equation here? 1 by square root of 9 minus 25 x square. Let us write this as integration of 1 by 9 is 3 square minus 25 is 5 square x square dx. Here is also dx. So which is equal to 1 by square root of 3 square. 5 square x square can be written as 5x whole square. Next, let us put 5x is equal to t. Substitution. So what you get? 5 dx is equal to dt. Dx is equal to dt by 5. Clear? Because here a square minus x square, but here a square, in place of a square 3 square. So here in place of x square we have 5x. So for that reason I am just taking in place of 5x just t. Substitution. So then here dx becomes dt by 5. dt by 5 square root of 3 square minus 5x whole square means t square. So now it is in the form square root of a square minus x square. So the answer for this one is sin inverse of x by a. In place of x we have t. So therefore the answer is sin inverse of t by a. So the answer is dt by 5. 1 by 5 is common. So dt by square root of 3 square minus t square. So the answer is 1 by 5 as it is. Square root of a square minus x square is sin inverse of x by a. So here in place of x we have t. So sin inverse of t by a square. A square means 3 square by a means 3. Here 3 plus c. So that is the answer. So what is t now? Substitute for t. So what is t? 5x. So 1 by 5 sin inverse of 5x by 3 plus c is the final answer. Clear? ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಜಸ್ಟ್ 9 ಇದನ್ನ 3 ಸ್ಕ್ವೇರ್ ತಗೊಂಡ್ವಿ, 25ನ 5 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ 5x ಹೋಲ್ ಸ್ಕ್ವೇರ್ ಆಯಿತು. ಸೊ ಇಲ್ಲಿ ಜಸ್ಟ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ 5x ಹೋಲ್ ಸ್ಕ್ವೇರ್ ಇದೆ. ಹಾಗಾಗಿ ಅಲ್ಲಿಗೆ ನನಗೆ ಎಲ್ಲಿ ಡೌಟ್ ಆಯಿತು ಅಲ್ಲಿ ನಾವೇನು ಮಾಡಿದ್ವಿ, ಸಬ್ಸ್ಟಿಟ್ಯೂಷನ್ ತಗೊಂಡಿದ್ದೀವಿ. ಸಬ್ಸ್ಟಿಟ್ಯೂಷನ್ ತಗೊಂಡಾದ್ಮೇಲೆ ನಮಗೆ ಮೇಡಮ್ ಇಲ್ಲಿ ಡೈರೆಕ್ಟಾಗಿ ಹಾಕೋಕ್ಕಾಗಲ್ವಾ? ಹಾಕಬಹುದು, ಬಟ್ ನೀವೇನು ಮಿಸ್ಟೇಕ್ ಮಾಡ್ತೀರಾ ಅಂತ ಗೊತ್ತಾ? ಸೊ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಅಂದರೆ ಮೇಡಮ್ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಎಕ್ಸ್ ಬೈ ಎ ಅಂದರೆ ಇಲ್ಲಿ ಏನಿದೆ 5x ಬೈ ಎ ಅಂದರೆ 3 ಬರುತ್ತೆ. ಸೊ ಪ್ಲಸ್ ಸಿ ಮುಗೀತಲ್ಲ. ಬಟ್ ಎಕ್ಸ್ ಟು ಕೊಯಿಫಿಷಿಯಂಟ್ 5 ಅಂತ ಅಂದರೆ ನೀವೇನು ಮಾಡ್ತೀರಾ, ಇಲ್ಲಿ ಡಿವೈಡೆಡ್ ಬೈ 5 ಬರೀಬೇಕಿಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇದನ್ನು ಮಿಸ್ ಮಾಡ್ತೀರಾ ಅಂತ ನಾನು ಸಬ್ಸ್ಟಿಟ್ಯೂಷನ್ ತಗೊಂಡಿದ್ದೀನಿ. ಎಕ್ಸ್ ಟು ಕೊಯಿಫಿಷಿಯಂಟ್ ಏನಿರುತ್ತೆ ಅದನ್ನು ಡಿವೈಡೆಡ್ ಬೈ ಮಾಡಬೇಕು ಇಂಟಿಗ್ರೇಷನಲ್ಲಿ. ನೀವು ಡಿಫ್ರೆನ್ಸಿಯೇಷನಲ್ಲಿ ಇಂಟು ಮಾಡ್ತಾ ಇದ್ರಿ, ನೆನಪಿದೆಯಾ? ಸೊ ಹಾಗಾಗಿ ಈ ಮಿಸ್ಟೇಕ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನು ಏನು ತಗೊಂಡೆ, ಸಬ್ಸ್ಟಿಟ್ಯೂಷನ್ ತಗೊಂಡಿದ್ದೀನಿ. ಹೀಗೂ ಬರಿಬೋದು, ತಪ್ಪೇನಿಲ್ಲ. ಅಲ್ಲಿ 3 ಸ್ಟೆಪ್ಸ್ ಹೋಗಿ 1 ಸ್ಟೆಪ್ಪಲ್ಲಿ ಆನ್ಸರ್ ಬರಿಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ಈಸ್ 45th question. Using the method of integration, find the area enclosed by the circle. ಸೊ ಇಲ್ಲಿ ಇಂಟಿಗ್ರೇಷನ್ ಆದಮೇಲೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ ಏರಿಯಾ ಆಫ್ ಅ ಸರ್ಕಲ್, ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ನಿಮಗೆ ಗೊತ್ತೇ ಇದೆ, ರೇಡಿಯಸ್ ಏನಾದರೂ ಆರ್ ಆದರೆ ಏರಿಯಾ ಆಫ್ ದ ಸರ್ಕಲ್ ಪೈ ಆರ್ ಸ್ಕ್ವೇರ್ ಬರಬೇಕು. ಇಲ್ಲಿ ರೇಡಿಯಸ್ ಏನು ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಅಂದ್ರೆ ಅರ್ಥ ಪೈ ಎ ಸ್ಕ್ವೇರ್ ಫೈನಲ್ ಆನ್ಸರ್ ಬರಬೇಕು. ಅದು ನಿಮಗೆ ತಲೆಯಲ್ಲಿ ಅಂದರೆ ನೆನ್ಪಿಟ್ಕೊಂಡಿರಬೇಕು, ಬಿಕಾಸ್ ಅದು ನಿಮಗೆ ಮಿನಿಮಮ್ ಬೇಸಿಕ್ ಅದಾದ್ರೂ ಗೊತ್ತಿರಬೇಕು. ಫೈಂಡ್ ದ ಏರಿಯಾ ಆಫ್ ಸರ್ಕಲ್ ಅಂದರೆ ಪೈ ಆರ್ ಸ್ಕ್ವೇರ್ ಪೈ ಎ ಸ್ಕ್ವೇರ್ ಆಗಬೇಕು ಅಂತ. ಬಿಕಾಸ್ ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಅಲ್ಲಿ ಮಿಸ್ಟೇಕ್ಸ್ನ ಸರಿ ಮಾಡ್ಕೊಬಹುದು. ಓಕೆನಾ? ಸೊ 45th question. ಸೊ ಫಸ್ಟ್ ನಾನಿಲ್ಲಿ ಸರ್ಕಲ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಸರ್ಕಲಲ್ಲಿ ಇದು ಸೆಂಟರ್, ಓಕೆನಾ? ಓ ಇಲ್ಲಿ ಕಂಪ್ಲೀಟ್ ನಾವು ಇಷ್ಟು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಬಟ್ ನಿಮಗೆ ಗೊತ್ತೇ ಇದೆ, ಇಟ್ ಈಸ್ ಸಿಮಿಟ್ರಿಕಲ್ ಅಬೌಟ್ ದ ಕೋಆರ್ಡಿನೇಟ್ ಆಕ್ಸಿಸ್ ಅಂತ. ಆಮೇಲೆ ಒಂದು ಪೋರ್ಷನ್ನ ತಗೊಂಡ್ರೆ ಸಾಕು, ಇನ್ನು ಮಿಕ್ಕಿದ ಪೋರ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ಹಾಗಾಗಿ ಈ ಪೋರ್ಷನ್ ಮಾತ್ರ ನಾನು ಶೇಡ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಸೊ ಓ ಎ ಬಿ, ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್, ಎಕ್ಸ್ ಡ್ಯಾಶ್ ವೈ ಡ್ಯಾಶ್. ಸೊ ಏರಿಯಾ ಆಫ್ ದ ಶೇಡೆಡ್ ರೀಜನ್, ಏರಿಯಾ ಆಫ್ ದ ರೀಜನ್ ಓ ಎ ಫುಲ್ ಕಂಪ್ಲೀಟ್ ಬೇಕು. ಏರಿಯಾ ಆಫ್ ದ ರೀಜನ್ ಓ ಎ ಬಿ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಫೈಂಡ್
ಏರಿಯಾ ಆಫ್ ದ ರೀಜನ್ OAB. ಓಕೆನಾ? ಸೊ ಏನು ಫೈಂಡ್ ಔಟ್ ಮಾಡಬೇಕು ಅದನ್ನು ಮುಂಚೆನೆ ಬರ್ದಿರಿ. ಏನಂತ? ಏರಿಯಾ ಆಫ್ ದ ಸರ್ಕಲ್ ತಾನೇ ಕೇಳಿರೋದವರು. ಏರಿಯಾ ಆಫ್ ದ ಸರ್ಕಲ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಏರಿಯಾ ಆಫ್ ದ ಸರ್ಕಲ್ ಕಂಪ್ಲೀಟ್ ಅಂತಂದ್ರೆ, ಕಂಪ್ಲೀಟ್ ಬೇಕು ಅಂದ್ರೆ 4 ಟೈಮ್ಸ್ ಆಫ್ ಇದೊಂದು ಪಾರ್ಟ್ನ ತಗೊಂಡು ಅದು 4 ಪಟ್ಟು ಮಾಡಿದ್ರೆ 4 ಟೈಮ್ಸ್ ಆಫ್ ದಟ್ ಮಾಡಿದ್ರೆ ಕಂಪ್ಲೀಟ್ ಏರಿಯಾ ಆಫ್ ದ ಸರ್ಕಲ್ ಸಿಗುತ್ತೆ. ಸೊ 4 ಟೈಮ್ಸ್ ಆಫ್ ಏರಿಯಾ ಆಫ್ ದ ರೀಜನ್ OAB. ಓಕೆನಾ? ಸೊ ಏರಿಯಾ ಆಫ್ ದ ಸರ್ಕಲ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 4 ಟೈಮ್ಸ್ ಆಫ್ ಏರಿಯಾ ಆಫ್ ದ ರೀಜನ್ OAB ಇರೋದ್ರಿಂದ, ಸೊ ಹಾಗಾಗಿ 4 ಟೈಮ್ಸ್ ಕೊನೆಗೆ ಮಾಡ್ಬೋದು. ಸೊ ಏರಿಯಾ ಆಫ್ ದ ರೀಜನ್ OAB ಮಾಡ್ತಾ ಹೋಗೋಣ ಫಸ್ಟು. ಸೊ ಏರಿಯಾ ಆಫ್ ದ ರೀಜನ್ OAB ಇಸ್ ಈಕ್ವಲ್ ಟು, ಫಸ್ಟ್ ಆಫ್ ಆಲ್ ಅವ್ರು ಕೊಟ್ಟಿರೋ ಈಕ್ವೇಶನ್ ಏನರಪ್ಪ? x² + y² ಇಸ್ ಈಕ್ವಲ್ ಟು a² ತಾನೆ. ಇಲ್ಲಿಂದ ಇಲ್ಲಿಗೆ ಇರೋದು ರೇಡಿಯಸ್ a. ಅಂದ್ರೆ ಅರ್ಥ ಇದು 0,0 ಆರಿಜಿನ್ ನಿಮಗೆ ಗೊತ್ತೇ ಇದೆ. ಈ ಪಾಯಿಂಟ್ ಏನು? ಆನ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ y ಕೋಆರ್ಡಿನೇಟ್ ಯಾವಾಗಲೂ 0 ಇರುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಆನ್ ಎಕ್ಸ್ ಆಕ್ಸಿಸ್ y ಕೋಆರ್ಡಿನೇಟ್ ಈಸ್ 0. ಎಕ್ಸ್ ಲೆಂತ್ ಎಷ್ಟಿದೆ? ಇದು a, 0 ಆಯಿತು. ಅಂದಮೇಲೆ ಇಂಟಿಗ್ರೇಷನ್ ಫ್ರಮ್ ಎಕ್ಸ್ ಕೋಆರ್ಡಿನೇಟಿಗೆ ತಗೊಳ್ಳಿ. ಎಕ್ಸ್ ವೇರೀಸ್ ಫ್ರಮ್ 0 to a. ಸೊ ಎಕ್ಸ್ ತಗೊಳ್ತಿದ್ದೀರಾ ಅಂದ್ರೆ ಏನು ತಗೊಳ್ಬೇಕು ಅಂತ ಹೇಳ್ತೀನಿ ನಾನು? y dx. ಓಕೆನಾ? ಸೊ ಇಂಟಿಗ್ರೇಷನ್ ಚಾಪ್ಟರ್ ಕಂಪ್ಲೀಟ್ ವಿಡಿಯೋಸ್ ಮಾಡಿರೋದಿದೆ ನಾನು. ಸೊ ಅದನ್ನ ಪ್ಲೇ ಲಿಸ್ಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಇದನ್ನ. ಸೊ ಇಂಟಿಗ್ರೇಷನ್ ಫ್ರಮ್ 0 to a y dx ಇಸ್ ಈಕ್ವಲ್ ಟು ಫ್ರಮ್ 0 to a. ಸೊ ವಾಟ್ ಈಸ್ y? ಸೊ ಫ್ರಮ್ ದಿಸ್ equation what is y? y square is equal to a square. x square ನ ರೈಟಿಗೆ ತಗೊಳ್ಳಿ, ಮೈನಸ್ ಆಗುತ್ತೆ. ಸೊ what is y? ಸ್ಕ್ವೇರ್ ರೂಟ್ ಆಫ್ a square minus x square. ಪ್ಲಸ್ ಆರ್ ಮೈನಸ್ ಬರುತ್ತೆ, ಬಟ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಇರೋದ್ರಿಂದ ನಾವು ಮೈನಸ್ ಅವಶ್ಯಕತೆ ಇರಲ್ಲ. ಇನ್ಫ್ಯಾಕ್ಟ್ ನೀವು ಮೈನಸ್ ತಗೊಂಡ್ರು ಕೂಡ ಫಸ್ಟ್ ಕ್ವಾಡ್ರೆಂಟ್ ಮೈನಸ್ ಅವಶ್ಯಕತೆ ಇಲ್ಲ. ಸಪೋಸ್ ಸೆಕೆಂಡ್ ಕ್ವಾಡ್ರೆಂಟ್ ತಗೊಂಡ್ರು ಮೈನಸ್ ಬಂದರೂ ಕೂಡ ಏನಾಗುತ್ತೆ? ಏರಿಯಾ ಅಂದಮೇಲೆ ಪಾಸಿಟಿವ್ ಆಗಲೇಬೇಕು, ಅಬ್ಸಲ್ಯೂಟ್ ಸೈನ್ ಹಾಕ್ತೀವಿ. ಓಕೆನಾ? ಸೊ ಹಾಗಾಗಿ y dx ಅಂದ್ರೆ ವಾಟ್ ಈಸ್ y? ಸ್ಕ್ವೇರ್ ರೂಟ್ ಆಫ್ a square minus x square dx ಅಂತ ಆಯಿತು. ಸೊ ನಾವು ಇಂಟಿಗ್ರೇಷನ್ 0 to a ಸ್ಕ್ವೇರ್ ರೂಟ್ ಆಫ್ a square minus x square dx ಒನ್ಸ್ ಅಗೇನ್ ಬರ್ಕೊಂಡೆ ನಾನು. ಸೊ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ a square minus x square? ಫಾರ್ಮುಲಾ, ವಾಟ್ ಈಸ್ ದ ಫಾರ್ಮುಲಾ? x by 2 ದ ಕ್ವೆಶನ್ a square minus x square ಪ್ಲಸ್ a square by 2 ಸೈನ್ ಇನ್ವರ್ಸ್ ಆಫ್ x by a. ಮರಿಬೇಡಿ ಇದನ್ನ. So the integration of square root of a square minus x square is x by 2 square root of a square minus x square plus a square by 2 sin inverse of x by a. So which is equal to, so integration of a square minus x square ಅಂತ ಅಂದ್ರೆ ಇವಾಗ ಬರ್ಕೊಂಡ್ವಲ್ರಪ್ಪ, ಅದನ್ನೇ ಇಲ್ಲಿಗೆ ಮತ್ತೊಂದು ಅಗೇನ್ ಬರ್ಕೊಳ್ಳಿ. x by 2 square root of a square minus x square plus a square by 2 sin inverse of x by a. ಮ್ಯಾಕ್ಸಿಮಮ್ ಮೊದಲನೇ ಚಾಪ್ಟರ್ ಅಂದ್ರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಚಾಪ್ಟರ್ ಈ ಫಾರ್ಮುಲಾ ಮೇಲೆ ವರ್ಕ್ ಆಗೋದು. ಓಕೆನಾ? ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಕ್ವೆಶನ್ಸಲ್ಲೂ ಜಾಸ್ತಿ ಎಲಿಪ್ಸೇ ಮಾಡಿ ನೀವು ಇದು ಬರುತ್ತೆ. ಓಕೆನಾ? ಸೊ ಈ ಫಾರ್ಮುಲಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಇದು ಬಿಟ್ಟರೆ ಫಾರ್ಮುಲಾ ಇನ್ಯಾವುದೂ ಇಲ್ಲ ಇದರಲ್ಲಿ. ಫ್ರಮ್ 0 to a. ಈಗ ಏನು ಮಾಡಿ, ಎಕ್ಸ್ ಪ್ಲೇಸಲ್ಲೆಲ್ಲ ಒಂದ್ಸಲಿ a, ಇನ್ನೊಂದ್ಸಲಿ 0 ಕೊಡಬೇಕಾಗುತ್ತೆ. ದಟ್ ಈಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಬೈ ಯೂಸಿಂಗ್ ಫಂಡಮೆಂಟಲ್ ಥಿಯರಮ್ ಆಫ್ ಇಂಟಗ್ರಲ್ ಕ್ಯಾಲ್ಕುಲಸ್. ಸೊ ಈಗ ಅಪ್ಲೈ ಮಾಡ್ತಾ ಹೋಗೋಣ. a by 2 x ಪ್ಲೇಸಲ್ಲಿ a ಆಗ್ತಾ ಹೋಗ್ತಾ ಇದ್ದೀನಿ. a square as it is in place of x. a means a square plus a square by 2 as it is sin inverse of x by a. x by a means x ಪ್ಲೇಸಲ್ಲಿ a ಹಾಕಬೇಕು, a by a. ಸೊ ಇದಿಷ್ಟು ಅಪ್ಪರ್ ಲಿಮಿಟ್ ಮುಗೀತು. ಮೈನಸ್ ಲೋಯರ್ ಲಿಮಿಟ್ ಅಪ್ಲೈ ಮಾಡೋಣ. ಸೊ ಲೋಯರ್ ಲಿಮಿಟ್ ಅಂದ್ರೆ ಅರ್ಥ ಎಕ್ಸ್ ಪ್ಲೇಸಲ್ಲೆಲ್ಲ ಇವಾಗ 0 ಹಾಕಬೇಕು. ಸೊ 0 ಸಬ್ಸ್ಟಿಟ್ಯೂಟ್ ಮಾಡ್ತಿದ್ಯಾ ಅಂದರೆ 0 by 2 ಸ್ಕ್ವೇರ್ ರೂಟ್ ಆಫ್ a square minus 0 square ಪ್ಲಸ್ a square by 2 sin inverse of 0 by a. ಎಕ್ಸ್ ಪ್ಲೇಸಲ್ಲೆಲ್ಲ 0 ಹಾಕಿದ್ದೀನಿ ಅಷ್ಟೇ. ಓಕೆನಾ? ಸೊ ವಿಚ್ ಇಸ್ ಈಕ್ವಲ್ ಟು, ಇಲ್ಲೇನು ಬರುತ್ತೋ a square minus a square ಅಂದರೆ 0 ಆಗುತ್ತೆ ಈ ಕ್ವಾಂಟಿಟಿ, ಪ್ಲಸ್ a square by 2 ಸೈನ್ ಇನ್ವರ್ಸ್ ಆಫ್ a by a ಅಂತಂದ್ರೆ ಅರ್ಥ ಕ್ಯಾನ್ಸಲ್ ಆಗಿ 1 ಬರುತ್ತೆ. ನೆಕ್ಸ್ಟ್ ಮೈನಸ್ ಈ ಕ್ವಾಂಟಿಟಿನಲ್ಲಿ 0 by 2 ಅಂದರೆ 0, 0 ಇಂಟು ಎನಿಥಿಂಗ್ ಈಸ್ 0, ಪ್ಲಸ್ ಇಲ್ಲಿ ಸೈನ್ ಇನ್ವರ್ಸ್ ಆಫ್ 0 ಅಂದರೆ 0, 0 ಇಂಟು ಎನಿಥಿಂಗ್ ಈಸ್ 0, ಇದು 0 ಬರುತ್ತೆ. ಸೊ ನಮಗೆ ಸಿಕ್ಕಿರೋದು ಒಂದೇ ಕ್ವಾಂಟಿಟಿ, ದಟ್ ಈಸ್ a square by 2 ಸೈನ್ ಇನ್ವರ್ಸ್ ಆಫ್ 1. ಸೊ ಸೈನ್ ಇನ್ವರ್ಸ್ ಆಫ್ 1 ಅಂತ ಅಂದರೆ 1 ಸಿಗೋ ಅಂತಹ ಸೈನ್ದು ಡಿಗ್ರಿ ಯಾವುದು? ಯಾವುದ್ರೋ 1 ಸಿಗೋ ಅಂಥದ್ದು ಸೈನ್ 90 ಇಸ್ ಈಕ್ವಲ್ ಟು 1 ತಾನೆ, ಅಥವಾ ಸೈನ್ ಪೈ ಬೈ 2 ಇಸ್ ಈಕ್ವಲ್ ಟು 1 ಅಲ್ವಾ? ಸೊ ಅಂದ್ರೆ ಅರ್ಥ ಏನು? ಪೈ ಬೈ 2 ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1, ಅಥವಾ ಸೈನ್ ಇನ್ವರ್ಸ್ ಆಫ್ 1 ಇಸ್ ಈಕ್ವಲ್ ಟು ಪೈ ಬೈ 2. ಸೊ a ಸ್ಕ್ವೇರ್ ಬೈ 2 ಇಂಟು ಪೈ ಬೈ 2. ಸೊ ಎಷ್ಟು ಬಂತು? ಪೈ a ಸ್ಕ್ವೇರ್ ಬೈ 4 ಅಂತ ಬಂತು. ಇದು ಒಂದು ಪೋರ್ಷನ್ ಮಾತ್ರ. ಸೊ ಟೋಟಲ್ ಆಗಿರೋದು 4 ಪೋರ್ಷನ್. ಹಾಗಾಗಿ ಫೈನಲ್ ಆನ್ಸರ್ ಏನಾಗುತ್ತೆ? ಸೊ ದಸ್ ಏರಿಯಾ ಆಫ್ ದ ಸರ್ಕಲ್ is equal to 4 times of area of the region ಬರ್ದಿದ್ವಲ್ಲ ಆವಾಗಲೇ. ಸೊ ವಾಟ್ ಈಸ್ ದಟ್ ರೀಜನ್? ಶೇಡೆಡ್ ರೀಜನ್ OAB.
which is equal to 4 into what is the area of the shaded region? Shaded region ಈಗಿನೂ ಫೈಂಡ್ ಔಟ್ ಮಾಡಿದ್ವಲ್ರು. ಸೊ ಬಂದಿರೋದು ಎಷ್ಟು? ಪೈ ಎ ಸ್ಕ್ವೇರ್ ಬೈ 4. ಸೊ ಪೈ ಎ ಸ್ಕ್ವೇರ್ ಬೈ 4 ಆಗುತ್ತೆ. 4 ಕ್ಯಾನ್ಸಲ್ ಮಾಡಿಬಿಡಿ. ಪೈ ಎ ಸ್ಕ್ವೇರ್ ಈಸ್ ದ ಆನ್ಸರ್. ಸ್ಕ್ವೇರ್ ಯೂನಿಟ್ಸ್ ನಾನು ನಿಮಗೆ ಹೇಳಿದೆ ಸ್ಟಾರ್ಟಿಂಗಲ್ಲೇ. ಸೊ ಏರಿಯಾ ಆಫ್ ಎ ಸರ್ಕಲ್ ಅಂದ್ರೆ ಪೈ ಆರ್ ಸ್ಕ್ವೇರ್ ಆಗಬೇಕು. ಇಲ್ಲಿ ಆರ್ ಅಂದ್ರೆ ಎ ಕೊಟ್ಟಿದ್ದಾರೆ, ಹಾಗಾಗಿ ಪೈ ಎ ಸ್ಕ್ವೇರ್ ಬಂದಿದೆ. ಸೊ ಪೈ ಎ ಸ್ಕ್ವೇರ್ ಬರಲಿಲ್ಲ ಅಂತಂದ್ರೆ ನಾವೆಲ್ಲೋ ಮಿಸ್ಟೇಕ್ ಮಾಡಿದೀವಿ ಅಂತ ಅರ್ಥ. ಕ್ಲಿಯರ್? ಓಕೆ. ಸೊ ದ ನೆಕ್ಸ್ಟ್ ಕ್ವೆಶನ್. So here is the question. Find the general solution of the differential equation x into dy by dx plus 2y is equal to x square where x is not equal to 0. So we have to find the general solution of this differential equation. So ಇಲ್ಲಿ 5 marks ಗೆ ನಿಮಗೆ ಬರುವಂತಹ questions differential equation ಮೇಲೆ linear differential equation of the form dy by dx ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಆ ಫಾರ್ಮ್ ಮೇಲೆ ಬರೋ ಅಂಥದ್ದು. ಆ ಫಾರ್ಮಲ್ಲಿ ಬರೋ ಪ್ರತಿಯೊಂದು ಕ್ವಶನ್ನ ನೀಟಾಗಿ ಕಲ್ತ್ಕೊಳ್ಳಿ. ಸೊ 5 ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಹಾಕಿದ್ದೀನಲ್ಲ, ಈ 5 ಕ್ವಶನ್ಸ್ ನೀಟಾಗಿ ಕಲ್ತ್ಕೊಳ್ಳಿ ಫಸ್ಟ್. ಓಕೆನಾ? ಓಕೆ. ಸೊ ಲೆಟ್ ಅಸ್ ಟೇಕ್ 46th ಕ್ವೆಶನ್ ಅಲ್ಲ. ಸೊ 46th ಕ್ವೆಶನ್ ಡಿಫರೆನ್ಷಿಯಲ್ ಇಕ್ವೇಶನ್ ಏನಿದೆ? ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಹಿಯರ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್, ಸೊ ನಮಗೆ ಗೊತ್ತಿರೋದೇನು? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಅಂತ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್. ಲೀನಿಯರ್ ಅಂತ ಅಂದರೆ ಅದ್ರದ್ದು ಆರ್ಡರು ಡಿಗ್ರಿ 1 ಇದೆ, ಹಾಗಾಗಿ. ಸೊ ಈ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಈ ಫಾರ್ಮಲ್ಲಿ ಇದ್ರೆ, ಸೊ ನಾವು 2 ಸ್ಟೆಪ್ ಮಾಡ್ತೀವಿ. ಮೊದಲನೇ ಸ್ಟೆಪ್ ಏನಂತ ಅಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋದು ಬೈ ಯೂಸಿಂಗ್ ದ ಫಾರ್ಮುಲಾ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ನೆಕ್ಸ್ಟ್ ಲಾಸ್ಟ್ ಒನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಆದಮೇಲೆ ದ ಜನರಲ್ ಸೊಲ್ಯೂಷನ್ ಅಥವಾ ಸೊಲ್ಯೂಷನ್ ಈಸ್ y into integrating factor is equal to integration of q into integrating factor plus c ಅಂತ ಬರೀತೀವಿ. ಓಕೆನಾ? ಸೊ ಇದು ಇವೆರಡು ಮರಿಬೇಡಿ, 2 ಸ್ಟೆಪ್ ಇಲ್ಲಿ ಅಪ್ಲೈ ಆಗೋದು. ಸೊ ಇದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಇದೆಯಾ? ಇಲ್ಲ, ಬಿಕಾಸ್ ಡಿ ವೈ ಬೈ ಡಿ ಎಕ್ಸ್ ಜೊತೆಗೆ ಎಕ್ಸ್ ಬೇರೆ ಇದೆ, ಹಾಗಾಗಿ ಸ್ಟ್ಯಾಂಡರ್ಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಅದು ಮೊದಲನೇ ಸ್ಟೆಪ್. ಸೊ ಡಿವೈಡ್ ಥ್ರೂಔಟ್ ಬೈ ಎಕ್ಸ್ ಮಾಡಿ. ಡಿವೈಡ್ ಥ್ರೂಔಟ್ ಬೈ ಎಕ್ಸ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2y ಬೈ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್. ಪ್ರತಿ ಟರ್ಮ್ನು ನಾವು ಎಕ್ಸ್ ಇಂದ ಡಿವೈಡ್ ಮಾಡಿದ್ವಿ, ಹಾಗಾಗಿ ಇವರು ಎಕ್ಸ್ ನಾಟ್ ಈಕ್ವಲ್ ಟು 0 ಕೊಟ್ಟಿರೋದು, ಬಿಕಾಸ್ ಡಿನಾಮಿನೇಟರ್ ಬರುತ್ತಲ್ಲ. ಸೊ ದಟ್ ಈಸ್ ದ ರೀಸನ್. ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಮಾಡಿ, 1 ಎಕ್ಸ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಕ್ಯಾನ್ಸಲ್ ಆಗೋಕೆ ಏನೂ ಇಲ್ಲ, ಹಾಗಾಗಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 by x into y is equal to 1x ಕ್ಯಾನ್ಸಲ್ ಆದರೆ ಸಿಂಗಲ್ ಎಕ್ಸ್ ಇರುತ್ತೆ. ಕರೆಕ್ಟಾ? ಸೊ ಇವಾಗ ಇದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂತಲ್ವೇನ್ರು? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಫಾರ್ಮಲ್ಲಿ ಇದೆ ತಾನೆ. ಸೊ ನೌ ಇಟ್ ಈಸ್ ಇನ್ ದ ಫಾರ್ಮ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ವೇರ್. ಸೊ ವಾಟ್ ಈಸ್ ಪಿ ಹಿಯರ್? ಇಲ್ಲಿ y ಪಕ್ಕ ಇರೋದೇ p ಅಂತ ಹೇಳೋದು. ಇಲ್ಲಿ y ಪಕ್ಕ ಇರೋದೇನು? 2 by x. ನೆಕ್ಸ್ಟ್ ವಾಟ್ ಈಸ್ ಕ್ಯೂ? ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದೇ ಕ್ಯೂ, ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದೇನು? ಎಕ್ಸ್. ಪಿ ಅಂದ್ರೇನು, ಕ್ಯೂ ಅಂದ್ರೇನು ಅಂತ ಗೊತ್ತಾಯ್ತು. ಸೊ ಮೊದಲನೇ ಸ್ಟೆಪ್ ಇದನ್ನ ಫಸ್ಟ್ ಸ್ಟ್ಯಾಂಡರ್ಡಿಗೆ ಕನ್ವರ್ಟ್ ಮಾಡ್ಕೊಳೋದು ಮೊದಲನೇ ಸ್ಟೆಪ್. ಓಕೆನಾ? ಸೊ ಸ್ಟೆಪ್ 2 ಸ್ಟ್ಯಾಂಡರ್ಡಲ್ಲಿ ಕೊಟ್ಟಿದ್ರೆ ವೆಲ್ ಆ್ಯಂಡ್ ಗುಡ್, ಕೊಟ್ಟಿಲ್ಲ ಅಂತಂದ್ರೆ ಅದನ್ನ ಈಸಿಯಾಗಿ ನೀವು ಡಿ ವೈ ಬೈ ಡಿ ಎಕ್ಸ್ ಪಕ್ಕ ಏನಿದೆ ಅದನ್ನ ನೋಡ್ಕೊಂಡು ಡಿವೈಡ್ ಥ್ರೂಔಟ್ ಬೈ ದಟ್ ಕ್ವಾಂಟಿಟಿ ಮಾಡ್ಕೊಂಡ್ರೆ ಮುಗೀತು. ಸೊ ನೆಕ್ಸ್ಟ್ ಲೆಟ್ ಅಸ್ ಫೈಂಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡೋಣ. ಸೊ ವಾಟ್ ಈಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಪವರ್ integration of p dx, so which is equal to e power integration of p place ಅಲ್ಲಿ ಏನು ತಗೊಳ್ತೀರಾ? 2 by x dx, which is equal to e 2 ನ ಕಾಮನ್ ತಗೊಳ್ಳಿ ಇಂಟಿಗ್ರೇಷನ್ ಇಂದ ಔಟ್ಸೈಡ್. ಸೊ ಇಂಟಿಗ್ರೇಷನ್ ಆಫ್ 1 by x dx. ಸೊ e power 2 into, so what is the integration of 1 by x? log mod x, or you can take log x. So what is the rule of log m power n? Log m power n is n log m. Clear? ಸೊ ಇದು ನೀವು ಲಾಗರಿಥಮ್ ಅಲ್ಲಿ ಬರುವಂತಹ ಒಂದು ರೂಲ್ ಅಥವಾ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ n log m ಅಂತ ಇದ್ರೆ log m power n ಅಂತ ಬರ್ಕೊಳ್ಬಹುದು. ಸೊ ಇಲ್ಲಿ ಏನಂತ ಇದೆ? n log m ತರ ಇದೆ, ಹಾಗಾಗಿ ಇದೇನಾಗುತ್ತೆ? e ಪವರ್ log x ಪವರ್ 2 ಆಗುತ್ತೆ. ಕ್ಲಿಯರ್? ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಲಾಗ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಸೊ ವಾಟ್ ಯು ಗೆಟ್? ಎಕ್ಸ್ ಸ್ಕ್ವೇರ್. ದಟ್ ಈಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಬಿಕಾಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಲಾಗರಿಥಮಿಕ್ ಫಂಕ್ಷನ್ ಎರಡೂ ಕೂಡ ರಿವರ್ಸ್. ಸೊ ವಿ ಕ್ಯಾನ್ ಕ್ಯಾನ್ಸಲ್ ಇ ಪವರ್ ಲಾಗ್ ಆಫ್ ಎಕ್ಸ್ ಅಥವಾ ಇ ಪವರ್ ಲಾಗ್ ಆಫ್ ಎನಿಥಿಂಗ್ ಏನೇ ಇರಲಿ. ಸೊ ಅಲ್ಲಿ ಎಕ್ಸ್ಪೋನೆನ್ಷಿಯಲ್ ಲಾಗು ಕ್ಯಾನ್ಸಲ್ ಆಗಿ ಕ್ವಾಂಟಿಟಿನೇ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ 3 ಏನು ಮಾಡ್ತೀರಾ?
y into integrating factor is equal to the solution integration of q into integrating factor plus c. ಇದನ್ನು ಬರ್ಕೊಳ್ಬೇಕು. So y into what is the integrating factor? X square. Integration of what is q here? Q is x. Let us substitute in place of q x. So integrating factor is x square into x square plus c. So which is equal to integration of x into x square, that is x cube dx plus c. Here dx there, dx there. Next, so what is the integration of x cube? X to the power of 4 by 4 plus c. Differentiation ಒಂದು ಕಡಿಮೆ ಆಗುತ್ತೆ, ಇಂಟಿಗ್ರೇಷನ್ ಒಂದು ಜಾಸ್ತಿ ಆಗುತ್ತೆ. ಗೊತ್ತಲ್ಲ ಅದು. ಸೊ ನೆಕ್ಸ್ಟ್ y ಇಂಟು ಎಕ್ಸ್ ಸ್ಕ್ವೇರ್, y ಇಂಟು ಎಕ್ಸ್ ಸ್ಕ್ವೇರ್. ಸೊ ನಿಮಗೆ y ಬೇಕು ಅಂತ ಅಂದರೆ y ಈಸ್ ಈಕ್ವಲ್ ಟು ಈ ಇಂಟು ಎಕ್ಸ್ ಸ್ಕ್ವೇರ್ನ ಡಿವೈಡೆಡ್ ಬೈ ಮಾಡಿದ್ರೆ ಏನಾಗತ್ತಪ್ಪ, ಎಕ್ಸ್ ಟು ದ ಪವರ್ ಆಫ್ 4 ಇರೋದೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಬೈ 4 ಆಗುತ್ತೆ. ಸೊ ಇಲ್ಲಿ ಸಿ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಪವರ್ -2 ಅಂತ ಬರೀಬೋದು. ದಟ್ ಈಸ್ ದ ಫೈನಲ್ ಆನ್ಸರ್. ಕ್ಲಿಯರ್? ಸೊ ಈ ಸ್ಟೆಪ್ ಗೊತ್ತಾಗಲಿಲ್ಲ ಮೇಡಮ್ ಅಂತ ಕೇಳೋರಿಗೆ y ಈಸ್ ಈಕ್ವಲ್ ಟು ಇಂಟು ಎಕ್ಸ್ ಸ್ಕ್ವೇರ್ ಇದೆಯಲ್ರೋ, ಡಿವೈಡೆಡ್ ಬೈ ಮಾಡ್ತೀರಾ ಅನ್ಕೊಳ್ಳಿ. ಸೊ ಎಕ್ಸ್ ಟು ದ ಪವರ್ ಆಫ್ 4 by 4 ಜೊತೆಗೆ ಡಿವೈಡೆಡ್ ಬೈ ಇರೋದೇನಾಗುತ್ತೆ, ಇದು ಇಂಟು ಇರೋದು ಡಿವೈಡೆಡ್ ಬೈ ಆಗುತ್ತೆ. ರೈಟಿಗೆ ಬಂದರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಇಂಟು ಇದ್ರೆ ಡಿವೈಡೆಡ್ ಬೈ ಆಗುತ್ತೆ. ಓಕೆನಾ? ಸೊ ಎಕ್ಸ್ ಸ್ಕ್ವೇರ್ ಇರೋದೇನಾಗುತ್ತೆ, ಇಲ್ಲಿ ಬರುತ್ತೆ ಪ್ಲಸ್ ಸಿ ಬೈ ಎಕ್ಸ್ ಸ್ಕ್ವೇರ್, ಎರಡಕ್ಕೂ ಡಿವೈಡೆಡ್ ಬೈ ಆಗುತ್ತೆ. ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಅಂದರೆ ಉಳಿಯೋದೆಷ್ಟು, 4 ಅಲ್ಲಿ ಇನ್ನೊಂದು ಎಕ್ಸ್ ಸ್ಕ್ವೇರ್ ಇರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಬೈ 4 ಸಿ ಎಕ್ಸ್ ಪವರು 2 ಡಿನಾಮಿನೇಟರ್ ಇರೋದನ್ನ ನ್ಯೂಮರೇಟರ್ ಕಳಿಸ್ಕೊಂಡ್ರೆ ಅದು -2 ಆಗುತ್ತೆ. ಸೊ ಆ ರೀತಿ ಬಂದಿರುವಂಥದ್ದು. ಕ್ಲಿಯರ್? ಸೊ ದಿಸ್ ಈಸ್ ದ ಜನರಲ್ ಸೊಲ್ಯೂಷನ್. ದಿಸ್ ಈಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕನ್ಕ್ಲೂಡ್ ಮಾಡಿ. ಅರ್ಥ ಆಯ್ತಾ? ಓಕೆ. ಪ್ರಾಬ್ಲಮ್: ಡಿರೈವ್ ದ ಈಕ್ವೇಷನ್ ಆಫ್ ಅ ಲೈನ್ ಇನ್ ಸ್ಪೇಸ್ passing through a given point and parallel to a given vector, both in vector and Cartesian form. So 3D geometry concept ಇದು. ಡಿರೈವೇಷನ್ 5 ಡಿರೈವೇಷನ್ಸ್ ಟೋಟಲ್ ಆಗಿ ನಿಮಗೆ ತುಂಬ ಇಂಪಾರ್ಟೆಂಟ್ ಈ ಸಲ. ಇಕ್ವೇಷನ್ ಆಫ್ ಎ ಪ್ಲೇನ್ ಮೇಲೆ 3 ಇದೆ, ಇಕ್ವೇಷನ್ ಆಫ್ ಎ ಲೈನ್ ಮೇಲೆ 2 ಇದೆ. ಸೊ 5 ಡಿರೈವೇಷನ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಅದರಲ್ಲಿ ಮೊದಲನೇ ಡಿರೈವೇಷನ್ ಕೇಳಿದ್ದಾರೆ, ದಟ್ ಈಸ್ ಇಕ್ವೇಷನ್ ಆಫ್ ಎ ಲೈನ್ ಮೇಲೆ. ಡಿರೈವ್ ದ ಇಕ್ವೇಷನ್ ಆಫ್ ದ ಲೈನ್ ಇನ್ ಸ್ಪೇಸ್ passing through a given point and parallel to a given vector, both in vector and Cartesian form. ಎರಡೂ ಫಾರ್ಮಲ್ಲಿ ನೀವು ಡಿರೈವ್ ಮಾಡಲೇಬೇಕು. ಸೊ ಒಂದು ಫಾರ್ಮ್ ವೆಕ್ಟರ್ ಫಾರ್ಮಲ್ಲಿ ಮಾಡಿ ಕಾರ್ಟೀಷಿಯನ್ ಫಾರ್ಮ್ ಮಾಡಿಲ್ಲ ಅಂತ ಅಂದರೆ ಫುಲ್ 5 ಮಾರ್ಕ್ಸ್ ಕೊಡಲ್ಲ. ಓಕೆನಾ? ಸೊ ಫಸ್ಟ್ ಡಿರೈವ್ ಮಾಡ್ತಾ ಹೋಗೋಣ. ಸೊ 47th ಕ್ವೆಶನ್ ಅಲ್ಲ, 47th ಕ್ವೆಶನ್. ಸೊ ಡಿರೈವ್ ದ ಇಕ್ವೇಷನ್ ಆಫ್ ಅ ಲೈನ್ ಇನ್ ಸ್ಪೇಸ್. ಸೊ ಇನ್ ಸ್ಪೇಸ್ ಮೀನ್ಸ್ 3 dimension, x-axis, y-axis, z-axis, and this one is origin. So now let us consider derive the equation of a line in space. Let us take a line like this, say L. In a space passing through a given point, let A be a point. So this line is passes through a point A. So let us take that point A and whose coordinates are x1, y1, z1. Next, and parallel to a given vector. Parallel to a given vector means this line is parallel to one vector. That is, say B vector. Clear? So it is exactly parallel. Next, I am taking here one more point, that is arbitrary point whose coordinates are x, y, z. Okay. So let us join this A to the origin. What you get? Position vector, namely OA. Next, position vector OP. So let us call it as R vector and OA has A vector. Position vector of a point A with respect to the origin, position vector of a point P with respect to the origin. Clear? So now let us prove this. Let us consider a line L which passes through
a point A, and also this line parallel to the vector B. ಸೊ ಇಲ್ಲಿ ಏನು ತಗೊಂಡಿದ್ದೀರಾ ಅದನ್ನ ನೀವು ಸೆಂಟೆನ್ಸ್ ಅಲ್ಲಿ ಬರೀರಿ ಅಷ್ಟೇ. ಲೆಟ್ ಅಸ್ ಕನ್ಸಿಡರ್ ಎ ಲೈನ್ L which passes through a point A and also this line parallel to the given vector B. So next, here A is the position vector of a point A on the line L. Okay. Next, and also R is the position vector. ಸೊ ನಾನು ಏನೇನು ಹೇಳಿದೆ ಅದನ್ನೆಲ್ಲ ಸೆಂಟೆನ್ಸ್ ಅಲ್ಲಿ ಬರಿತಾ ಹೋಗ್ತಿದ್ದೀನಿ ಅಷ್ಟೇ. ಪೊಸಿಷನ್ ವೆಕ್ಟರ್ ಆಫ್ ಅ ಪಾಯಿಂಟ್ P on the same line. Okay. So next, and also here AP or the line L. So or we can say AP, the vector AP is parallel to the vector B vector. Here AP vector is parallel to the vector P. Sentence ಅಲ್ಲಿ ಬರೆಯೋದಾದ್ರೆ ನೀವು ಬರೀರಿ AP vector is parallel to the vector P. Okay. So next, AP is parallel to B ಅಂದ್ರೆ ಮೀನಿಂಗ್ ಏನು? The vector AP is equal to lambda times of B. ಸೊ ವೆಕ್ಟರ್ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆ ವಿಡಿಯೋಸ್ ಇದೆ, ವಾಚ್ ಮಾಡಿ. ಸೊ ಪ್ಯಾರಲಲ್ ಅಂತ ಅಂದ್ರೆ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ AP is equal to lambda times of B, where lambda be any scalar. Next, AP by using triangle law of addition, so AP can be written as OP minus OA. AP can be written as OP minus OA is equal to lambda B. So what is OP vector, position vector? R. OP, this one is R, and OA is what? A vector. So here OP is R and OA is A, is equal to lambda times of B. So R is equal to minus A becomes plus A. If I take to the right, A plus lambda times of B. So which is the required vector equation of a line passing through a point A and parallel to B. Passing through a point A and parallel to B. Clear? ಸೊ ಜಸ್ಟ್ ಏನಿಲ್ಲ ಕೊಂಡ್ರೋ, ನೀವು ಇಲ್ಲಿ ಏನು ತಗೊಂಡಿದ್ದೀರಾ ಅದನ್ನ ಸೆಂಟೆನ್ಸ್ ಫಾರ್ಮಲ್ಲಿ ನೀಟಾಗಿ ಬರೆದ್ಬಿಡಿ. ಏನಂತ ತಗೊಂಡ್ವಿ? ಒಂದು ಲೈನ್ ತಗೊಂಡಿದ್ದೀವಿ, ಆ ಲೈನು ಯಾವ ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಿದೆ ಮತ್ತೆ ಯಾವ ವೆಕ್ಟರ್ಗೆ ಪ್ಯಾರಲಲ್ ಆಗಿದೆ, ಅದ್ರ ಜೊತೆಗೆ ಆ ಪಾಯಿಂಟ್ ತಗೊಂಡಿದ್ದೀರಾ ಅಂದ್ರೆ ಅದ್ರ ಪೊಸಿಷನ್ ವೆಕ್ಟರ್ ಏನಾಗಿರುತ್ತೆ, ಇನ್ನೊಂದು ಆರ್ಬಿಟ್ರರಿ ಪಾಯಿಂಟ್ ತಗೊಂಡ್ರಲ್ಲ ಆ ಪಾಯಿಂಟ್ ಪೊಸಿಷನ್ ವೆಕ್ಟರ್ ಏನಾಗಿದೆ. ಸೊ ಅದನ್ನ ಬರ್ದಾದ್ಮೇಲೆ ನಮಗೆ ಗೊತ್ತಾಗಿದ್ದು AP ವೆಕ್ಟರ್ ಮತ್ತೆ B ವೆಕ್ಟರ್ ಎರಡೂ ಪ್ಯಾರಲಲ್ ಆಗಿದೆ ಅಂತ. ಸೊ ನೀವು 5 ಡಿರವೇಶನ್ ಅಬ್ಸರ್ವ್ ಮಾಡಿದಾಗ 2 ಡಿರವೇಶನ್ ಅಲ್ಲಿ ನಾವು ಪ್ಯಾರಲಿಸಮ್ ಯೂಸ್ ಮಾಡ್ಕೊಂತೀವಿ. ಸೊ ನೆಕ್ಸ್ಟ್ 3 ಡಿರವೇಶನ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅಂದ್ರೆ ಡಾಟ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂತೀವಿ ಅಲ್ಲಿ. ಓಕೆನಾ? ಸೊ ಅದು ನಿಮಗೆ ಮೇನ್ ಐಡಿಯಾ ಆಫ್ ದ ಡಿರವೇಶನ್. ಸೊ 2 ಡಿರವೇಶನ್ ಅಲ್ಲಿ ಪ್ಯಾರಲಲ್ ಆಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಲೇನ್ ಮೇಲೆ ಬರುವಂತಹ ಡಿರವೇಶನ್ ಎಲ್ಲ ಪರ್ಪೆಂಡಿಕ್ಯುಲರ್ ಆಗಿದೆ, ಆ ರೀತಿ ತಗೊಳ್ತೀವಿ. ಓಕೆನಾ? ಸೊ ಇಷ್ಟು ಗೊತ್ತಾಗಿದೆ ಅಂತ ಅಂದ್ರೆ ಮಿಕ್ಕಿದೆಲ್ಲ ಸೆಂಟೆನ್ಸ್ ನೀವೇ ಬರಿಬಹುದು ಆರಾಮಾಗಿ. ಓಕೆನಾ? ಸೊ ಇದು ವೆಕ್ಟರ್ ಇಕ್ವೇಶನ್. ನೆಕ್ಸ್ಟ್ ಕಾರ್ಟೀಷಿಯನ್ ಫಾರ್ಮ್ ಅಲ್ಲಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ವಾಟ್ ಈಸ್ ಆರ್ ಅಂತ ಎಲ್ಲ ಹೇಳಿದೀವಿ, ಪೊಸಿಷನ್ ವೆಕ್ಟರ್. ಸೊ ಲೆಟ್ P ಬಿ ಎ ಪಾಯಿಂಟ್ ಅಂತ ಹೇಳಿದ್ವಲ್ಲ, ಅದ್ರದ್ದು ಕೋಆರ್ಡಿನೇಟ್ಸ್ ಏನು? XYZ ಅಂಡ್ ಎಗೆ ಕೋಆರ್ಡಿನೇಟ್ಸು X1 Y1 Z1 ಪಾಯಿಂಟ್ ಆಗಿರೋದ್ರಿಂದ, ಅಂಡ್ ಬಿ ವೆಕ್ಟರ್ ಇತ್ತಲ್ಲ, ಈ ವೆಕ್ಟರ್ಗೆ A B ಮತ್ತೆ C ಅಂತ ವೆಕ್ಟರ್ಸ್ ತಗೊಂತಿದ್ದೀರಾ ಅಥವಾ A B C ತಗೊಂತಿದ್ದೀರಾ ಅಂದ್ರೆ ಅದು ಡೈರೆಕ್ಷನ್
ಎ ಬಿ ಸಿ ಇದು ತಗೊಳ್ಬೇಡಿ, ಬರೀ ಎ ಬಿ ಸಿ ತಗೊಳ್ಳಿ, ಬಿಕಾಸ್ ಡೈರೆಕ್ಷನ್ ರೇಷಿಯೋಸ್ ಹೇಳ್ತಾ ಇದ್ದೀನಿ ನಾನು. ಸೊ ಎ ಬಿ ಸಿ ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಬಿ ವೆಕ್ಟರ್, ದಟ್ ಈಸ್ ಬಿ ಈಸ್ ಈಕ್ವಲ್ ಟು ಡೈರೆಕ್ಷನ್ ರೇಷಿಯೋಸ್ ಆದರೆ ಹೇಗೆ ಬರೀಬೋದು ಕಾಂಪೊನೆಂಟ್ ಫಾರ್ಮಲ್ಲಿ, ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ. ಕ್ಲಿಯರ್? ಸೊ ಇದು ಬಿ ವೆಕ್ಟರ್ ಬಗ್ಗೆ. ಸೊ ನೆಕ್ಸ್ಟ್ ಪಿ ಮತ್ತು ಎ ಗೊತ್ತಿದೆ ನಿಮಗೆ. ಸೊ ನಾವು ಕನ್ಸಿಡರ್ ವಾಟ್ r is equal to a plus lambda b. Let us substitute this. In place of r, in the component form, this r vector is position vector of a point p, that is OP vector r. And what is a point a? That is OA, position vector of OA is a. Clear? So in r can be written as, in the component form, xi plus yj plus zk. And this a is point OA. A means x1i plus y1j plus z1k. So let us substitute for that. What is r? xi plus yj plus zk. Next, what is a? x1i plus y1j plus z1k. Plus what is lambda times of b? B is ai plus bj plus ck. So next, take I component, jj component. So here in the right, x1 plus lambda times of a into I, because I is common to both. Next, y1j, here bj into lambda. So that is y1 plus lambda times of b into j. So next, z1 plus lambda c into k. Here xi plus yj plus zk. So let us equate I component, j component, k component corresponding. So here x is equal to x1 plus lambda times of a, and here y is equal to y1 plus lambda times of b, and z is equal to z1 plus lambda times of c. Clear? So here I am taking x is equal to x1 plus lambda times of a. Next, y is equal to y1 plus lambda times of b, and z is equal to z1 plus lambda times of c. I component, j component, k component. By equating I comma j comma k components, we get ಅಂತ ಹೇಳಿ ಇದನ್ನು ಬರೀರಿ. ಓಕೆನಾ? ಸೊ ನಾವು ನೆಕ್ಸ್ಟ್ ಲೈನಲ್ಲಿ x ಮೈನಸ್ x1 is equal to lambda a ಆಗುತ್ತೆ. ಸೊ x1ನ ಲೆಫ್ಟಿಗೆ ತಗೊಂಡಿದ್ದೀನಿ ಅಷ್ಟೇ. ಇಲ್ಲೂ ಅಷ್ಟೇ y ಮೈನಸ್ y1 is equal to lambda b ಆಗುತ್ತೆ. z ಮೈನಸ್ z1 is equal to lambda c ಆಗುತ್ತೆ. ಅಂದಮೇಲೆ ಫೈನಲ್ ಆಗಿ ಸಿಗೋ ಅಂಥದ್ದು ನಿಮಗೆ ಲ್ಯಾಂಬ್ಡಾನ ಎಲಿಮಿನೇಟ್ ಬೈ ಎಲಿಮಿನೇಟಿಂಗ್ ಲ್ಯಾಂಬ್ಡಾ, we get x minus x1 by a is equal to y minus y1 by b is equal to z minus z1 by c. So how? X minus x1 into a becomes divided by a is equal to lambda. X minus x1 by a is equal to lambda. Similarly, y minus y1 into b becomes divided by b. When come to the left is equal to lambda. Z minus z1 by c is equal to lambda. So therefore, by eliminating lambda, so what you get? X minus x1 by a, y minus y1 by b, z minus z1 by c. So which is the required equation of a line in Cartesian form. Clear? ಅರ್ಥ ಆಯ್ತಂದ್ರು? ಸೊ ಟೋಟಲ್ ಆಗಿ ಮ್ಯಾಮ್ ತುಂಬ ಲೆಂತಿ ಆಯಿತು ಅಂತ ಅಂದ್ಕೊತಿರೋರಿಗೆ ಏನಿಲ್ಲ, ತುಂಬ ಈಸಿ ಇದೆ. ಸೊ ನಿಮಗೆ ವೆಕ್ಟರ್ ಈಕ್ವೇಷನ್ ಚೆನ್ನಾಗಿ ಬಂತು ಅಂತ ಅಂದರೆ ಸಾಲ್ವ್ ಮಾಡೋದು. ಸೊ ವೆಕ್ಟರ್ ಈಕ್ವೇಷನಲ್ಲಿ ಸಾಲ್ವ್ ಮಾಡೋದಕ್ಕೆ ಇದೇ ಮೇಯ್ನು.
ಸೊ ಆರ್ಟ್ ಆಫ್ ದ ಡಿರವೇಶನ್ ಅಂತ ಹೇಳಿದ್ರೆ ಇದನ್ನ ಹೇಳ್ಬೋದು. ಓಕೆನಾ, ಮೇನ್ ಇದೆ. ಓಕೆನಾ, ಸೊ ಇದನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಮಿಕ್ಕಿ ಸೆಂಟೆನ್ಸ್ ಎಲ್ಲ ನೀವೇ ಬರೀತೀರಾ. ಪೊಸಿಷನ್ ವೆಕ್ಟರು, ಪಾಯಿಂಟ್ ತಗೊಂಡಿದ್ದೀವಿ, ಅದೆಲ್ಲ ಪ್ಯಾರಲಲ್ ಆಗಿದೆ, ಅದೆಲ್ಲ ಬರೀತೀರಾ. ಸೊ ಇದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಇದು ಕಲ್ತಾದ್ಮೇಲೆ ನೆಕ್ಸ್ಟು ಇಲ್ಲಿಗೆ ಏನು ನಮಗೆ ವೆಕ್ಟರ್ ಫಾರ್ಮ್ ಬಂದಿತ್ತು ಅದಕ್ಕೆ ನಾವೇನು ಮಾಡ್ತಾ ಹೋಗ್ತೀವಿ, ಆರ್ ಅಂದ್ರೇನು, ಎ ಅಂದ್ರೇನು, ಬಿ ಅಂದ್ರೇನು ಅಂತೆಲ್ಲ ಗೊತ್ತಿರುತ್ತಲ್ಲ, ಅದನ್ನ ಇನ್ ಟರ್ಮ್ಸ್ ಆಫ್ ಕಾಂಪೊನೆಂಟ್ಸ್ ಫಾರ್ಮಲ್ಲಿ ಬರ್ಕೊಂಡ್ರೆ ನಿಮಗೆ ಫೈನಲ್ ಆಗಿ ಕಾಂಪೊನೆಂಟ್ಸ್ಗಳನ್ನ ಈಕ್ವೇಟ್ ಮಾಡ್ಕೊಂಡ್ರೆ ಆನ್ಸರ್ ಸಿಗುತ್ತೆ. Clear? Okay, so the next problem, 48th problem, that is probability of solving specific problem independently by A and B are 1/2 and 1/3 respectively. If both try to solve the problem independently, find the probability that the problem is solved. Second one, the exactly one of them solves the problem. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಸಾಲ್ವಿಂಗ್ ಸ್ಪೆಸಿಫಿಕ್ ಪ್ರಾಬ್ಲಮ್. ಸೊ ನಾನು ಯಾವಾಗಲೂ ಹೇಳೋ ಅಂಥದ್ದು ಏನಂತ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಎಕ್ಸಾಂಪಲ್ ಹೇಳಬೇಕಾದ್ರೆ, ಸೊ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಪ್ರಾಬಬಿಲಿಟಿ ಆಫ್ ಸಾಲ್ವಿಂಗ್ ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ ಬೈ ಎ ಆ್ಯಂಡ್ ಬಿ. ಸೊ ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರೋದು ಇವಾಗ ನಿಮ್ಮ ಫ್ರೆಂಡ್ಸ್ ಯಾರೋ ಎ ಮತ್ತು ಬಿ ಅಂತ ಇದ್ದಾರೆ, ಅವ್ರು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಇಂಡಿಪೆಂಡೆಂಟಾಗಿ ಸಾಲ್ವ್ ಮಾಡ್ತಾ ಇದ್ದಾರೆ. ಸೊ ಪ್ರಾಬಬಿಲಿಟಿ ಎಷ್ಟಿರ್ಬೋದು ಅಂತಂದರೆ, ಎಯಿಂದ ಸಾಲ್ವ್ ಆದರೆ ಆ ಪ್ರಾಬ್ಲಮ್ಮು 1/2 ಮತ್ತು ಬಿ ಇಂದ ಸಾಲ್ವ್ ಆಗ್ತಿದೆ ಅಂತಂದರೆ 1/3. ಸೊ ಫ್ರೆಂಡ್ಸ್ ಅಂತ ತಗೊಂಡಿದ್ದೀನಿ ನಾನಿಲ್ಲಿ. ಇಫ್ ಬೋತ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಇಬ್ರು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಇಂಡಿಪೆಂಡೆಂಟ್ಲಿ, ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ ಆಗೋಗಿದೆ ಅಂದ್ರೆ ಅರ್ಥ, ಇಲ್ಲ ಎ ಹೆಲ್ಪ್ ಮಾಡಿರಬೇಕು, ಇಲ್ಲ ಬಿ ಹೆಲ್ಪ್ ಮಾಡಿರಬೇಕು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ. ಅಂದರೆ ನಿಮಗೆ ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡೋಕ್ಕೆ ನಿಮ್ಮ ಹತ್ರ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಎ ಮತ್ತು ಬಿ, ಅವರಿಂದ ಹೆಲ್ಪ್ ತಗೊತಿದ್ದೀರಾ ಅಂದರೆ, ಸೊ ಮೊದಲನೇ ಪ್ರಾಬ್ಲಮ್ ಸಾಲ್ವ್ ಆಗೋಗಿದೆ, ಯಾರಿಂದ ಅಂತ ಗೊತ್ತಿಲ್ಲ. ಸೊ ಎ ಇಂದನಾದರೂ ಆಗಿರ್ಬೋದು, ಬಿ ಇಂದನಾದರೂ ಆಗಿರ್ಬೋದು, ಐದರ್ ಎ ಆರ್ ಬಿ ಬರುತ್ತೆ. ಸೆಕೆಂಡ್ ಒನ್, ಎಕ್ಸಾಕ್ಟ್ಲಿ ಒನ್ ಆಫ್ ದಮ್ ಸಾಲ್ವ್ಸ್ ದ ಪ್ರಾಬ್ಲಮ್ ಅಂತ ಅಂದರೆ, ಎ ಇಂದ ಸಾಲ್ವ್ ಆಗಿದೆ ಪ್ರಾಬ್ಲಮ್ ಅಂತ ಅಂದರೆ ಬಿ ಇಂದ ಆಗಿರಲ್ಲ, ಬಿ ಇಂದ ಸಾಲ್ವ್ ಆಗಿದೆ ಅಂತಂದರೆ ಎ ಇಂದ ಆಗಿರಲ್ಲ. ಸೊ ಆ ರೀತಿ ಹೇಳುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಈ ಕ್ವೆಶನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಇಂಡಿಪೆಂಡೆಂಟ್ಲಿ ಅನ್ನೋ ಒಂದು ವರ್ಡ್ ಇದೆ. ಸೊ ಇಂಡಿಪೆಂಡೆಂಟ್ಲಿ ಅಂತ ಅಂದರೆ ಇದು ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಬರುವಂತಹ ಪ್ರಾಬ್ಲಮ್. ಸೊ ಎರಡು ಇವೆಂಟ್ ಇಂಡಿಪೆಂಡೆಂಟ್ ಅಂತ ಅಂದ್ರೆ ಅರ್ಥ ಏನಂತ ಹೇಳಿದ್ದೆ ನಿಮಗೆ ವಿಡಿಯೋಸಲ್ಲಿ, probability of E intersection F is equal to probability of E into probability of F ಬರ್ತಿದೆ ಅಂತ ಅಂದರೆ ಅದನ್ನು ನಾವು ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎ ಮತ್ತು ಬಿ ಹೇಳೋದಾದರೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಬರಿತಿದ್ದೀವಿ ಅಂದರೆ, ಸೊ ಅದು ಇಂಡಿಪೆಂಡೆಂಟ್. ಇವರೇ ಇಂಡಿಪೆಂಡೆಂಟ್ಲಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ನಾವು ಬರ್ಕೊಳ್ಬೋದು. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸಾಲ್ವ್ ಮಾಡ್ತಾ ಹೋಗೋಣ ಫಸ್ಟು. ಸೊ ಫಸ್ಟ್ 48 ಅಲ್ಲ, ಸೊ ಇಲ್ಲಿ E1 ಮತ್ತು E2 ಅಂತ ತಗೊಳ್ತೀನಿ. ಸೊ E1 ಅಂತ ಅಂದರೆ ಇಟ್ ಈಸ್ ದ ಇವೆಂಟ್ ಪ್ರಾಬ್ಲಮ್ ಈಸ್ ಸಾಲ್ವ್ಡ್, ಇವೆಂಟ್ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಎ, ಅಥವಾ ಎ ಸಾಲ್ವ್ಸ್ ದ ಪ್ರಾಬ್ಲಮ್, ಆರ್ ನೀವು ಈ ರೀತಿನೂ ಬರೀಬೋದು, ಎ ಸಾಲ್ವ್ಸ್ ದ ಪ್ರಾಬ್ಲಮ್. ಇನ್ನು ಸೆಂಟೆನ್ಸ್ ಈಸಿಯಾಗಿ ಬರೆಯೋದಾದರೆ, ಸೊ E2 ಈಸ್ ದ ಇವೆಂಟ್ ದಟ್ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಬಿ, ಆರ್ ಹೀಗೂ ಹೇಳ್ಬೋದು, ಬಿ ಸಾಲ್ವ್ಸ್ ದ ಪ್ರಾಬ್ಲಮ್. ಯಾವುದಾದ್ರೂ ಬರ್ಕೊಳ್ಳಿ ನಿಮ್ಮ ಇಷ್ಟ. ಓಕೆನಾ, ಸೊ ಇವೆಂಟ್ ಹಂಗಂದ್ರೆ ಏನು ಅಂತ ಬರ್ದಿರಿ. ಅದಾದಮೇಲೆ ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ E1, ಅದೇ ರೀತಿ ಪ್ರಾಬಬಿಲಿಟಿ ಆಫ್ E2, ಪ್ರಾಬಬಿಲಿಟಿ ಆಫ್ E1, ಪ್ರಾಬಬಿಲಿಟಿ ಆಫ್ E2 ಹೇಳಿದ್ದಾರೆ. ಪ್ರಾಬಬಿಲಿಟಿ ಆಫ್ E1 ಏನು ಹೇಳುತ್ತೆ ಅಂತ ಅಂದರೆ, ಪ್ರಾಬಬಿಲಿಟಿ ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ ಬೈ ಎ ಆ್ಯಂಡ್ ಬಿ ಆರ್ 1/2 and 1/3. ಪ್ರಾಬಬಿಲಿಟಿ ಆಫ್ ಸಾಲ್ವಿಂಗ್ ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ ಬೈ ಎ ಆ್ಯಂಡ್ ಬಿ ಈಸ್ 1/2 and 1/3 ಅಂತ ಹೇಳಿರೋದ್ರಿಂದ, ಸೊ ಇಲ್ಲಿ ನೀವು 1/2 ಅಂತ ಹಾಕೊಳ್ಳಿ, ಇದಕ್ಕೆ 1/3 ಅಂತ ಹಾಕೊಳ್ಳಿ. ಅವರೇ ಹೇಳಿದ್ದಾರೆ ಎ ಇಂದ ಸಾಲ್ವ್ ಆಗ್ತಿದೆ ಅಂದರೆ ಇಷ್ಟು ಪ್ರಾಬಬಿಲಿಟಿ ಇರುತ್ತೆ ಅಂತ. ಸೊ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇಂಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ. ಗಿವನ್ E1 and E2 ಇಂಡಿಪೆಂಡೆಂಟ್. ಸೊ E1 E2 ಇಂಡಿಪೆಂಡೆಂಟ್ ಅಂತ ಹೇಳಿಲ್ಲ, ಬಟ್ ಇಂಡಿಪೆಂಡೆಂಟ್ಲಿ ಅಂದ್ರೆ ಅರ್ಥ ನಾವು ತಗೊಳ್ಬೋದು. ಪ್ರಾಬಬಿಲಿಟಿ ಆಫ್ ದಿಸ್ ಇಂಪ್ಲೈಸ್, ಅದರ ಅರ್ಥ E1 ಇಂಟರ್ಸೆಕ್ಷನ್ E2 ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್ E2. ಓಕೆನಾ, ಸೊ ಇದನ್ನು ಬೇಕಾದಾಗ ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್, ಸೊ ಇಲ್ಲಿ ಇವಾಗ ಇದರಿಂದಲೇ ನೆಕ್ಸ್ಟ್ ಸೆಂಟೆನ್ಸ್ E1 ಇಂಟರ್ಸೆಕ್ಷನ್ E2 ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ E1 ಅಂದರೆ ಇಲ್ಲೇ ಇದೆ 1/2 ಮತ್ತು 1/3. ಸೊ 1/2 ಪ್ರಾಬಬಿಲಿಟಿ ಆಫ್ E2 ಅಂದರೆ 1/3 ಅಂದರೆ ಎಷ್ಟು ಬರುತ್ತೆ, 1/6 ಬರುತ್ತೆ ಇಂಟರ್ಸೆಕ್ಷನ್. ಓಕೆನಾ, ಸೊ ಇವಾಗ ಫಸ್ಟ್ ಒನ್ ಮಾಡೋಣ. ಪ್ರಾಬ್ಲಮ್ ಈಸ್ ಸಾಲ್ವ್ಡ್, ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್.
ದಿಸ್ ಇಂಪ್ಲೈಸ್ ವಾಟ್? ಈ ಸೆಂಟೆನ್ಸ್ ಮೀನಿಂಗ್ ಏನು? ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತಂದರೆ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಐದರ್ ಎ ಆರ್ ಬಿ. ಸೊ ಅಂದ್ರೆ ಅರ್ಥ ಪ್ರಾಬಬಿಲಿಟಿ ಆಫ್ ಐದರ್ ಎ ಇಂದ ಸಾಲ್ವ್ ಆಗ್ತಿದೆ ಅಂತಂದ್ರೆ ಇವೆಂಟ್ ಈವನ್ ತಾನೆ. ಆರ್ ಐದರ್ ಆರ್ ಅಂತ ಇರೋದ್ರಿಂದ ಯೂನಿಯನ್, ಆ್ಯಂಡ್ ಅಂತ ಇದ್ದಿದ್ರೆ ಇಂಟರ್ಸೆಕ್ಷನ್. ಓಕೆನಾ? ಪ್ರಾಬಬಿಲಿಟಿ ಆಫ್ E1 ಯೂನಿಯನ್ E2. ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ಅಂದರೆ ಇಲ್ಲ E1 ಇಂದ ಸಾಲ್ವ್ ಆಗಿರುತ್ತೆ, ಇಲ್ಲ E2 ಅಂದರೆ ಎ ಇಂದ ಸಾಲ್ವ್ ಆಗಿರುತ್ತೆ, ಇಲ್ಲ ಬಿ ಇಂದ ಸಾಲ್ವ್ ಆಗಿರುತ್ತೆ. ಅದನ್ನು E1 E2 ಅಂತ ಡಿನೋಟ್ ಮಾಡ್ಕೊಂಡಿದ್ದೀವಿ. ಇದು ಕ್ವಶನ್ ಮಾರ್ಕ್, ಇದು ಗೊತ್ತಿಲ್ಲ. ಬಟ್ ನಿಮಗೆ ಗೊತ್ತಿದೆ ಪ್ರಾಬಬಿಲಿಟಿ ಆಫ್ E1 ಯೂನಿಯನ್ E2 ಫಾರ್ಮುಲಾ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ E1 ಪ್ಲಸ್ ಪ್ರಾಬಬಿಲಿಟಿ ಆಫ್ E2 minus probability of E1 intersection E2. Correct? Probability of E1 union E2 is equal to what? A union B. Formula n of A union B is equal to n of A plus n of B minus n of A intersection B. So, our type alle. So, what is the probability of E1? E1 ge 1 by 2, E2 ge 1 by 3. So, 1 by 2 plus 1 by 3 minus intersection ಇವವಾಗಿನೂ ಮಾಡಿದ್ವಿ 1 by 6. So, which is equal to 1 by 2 ಮತ್ತು 1 by 3 ಇವೆರಡಕ್ಕೂ 2 ಮತ್ತು 3ಗೆ LCM ತಗೊಂಡ್ರೆ 6 ಬರುತ್ತೆ. 6 ಅಂತಂದರೆ 3 1s 3 ಬರುತ್ತೆ. ಇಲ್ಲಿ 2 1s 2 ಆಗುತ್ತೆ. ಸೊ ಮೈನಸ್ 1 by 6 ಹಾಗೆ ಇರಲಿ. 3 plus 2 ಅಂತಂದ್ರೆ ಎಷ್ಟಾಗುತ್ತಪ್ಪ? 5 by 6 minus 1 by 6 ಅಂದರೆ ಆನ್ಸರ್ ಈಸ್ 5 by 6 ಅಲ್ಲಿ 1 by 6 ಹೋಯ್ತು ಅಂದರೆ 4 by 6 ಈಸ್ ದ ಆನ್ಸರ್. 2 2s 2 3s 2 by 3 ಈಸ್ ದ ಆನ್ಸರ್. ಸೊ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ಅಂದರೆ ಅದರ ಪ್ರಾಬಬಿಲಿಟಿ ಎಷ್ಟಿರುತ್ತೆ ಅಂದರೆ 2 by 3 ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಇದರಲ್ಲೇ ಸೆಕೆಂಡ್ ಸಬ್ ಕ್ವಶನ್. ಸೊ ಏನಂತ ಇದೆ? ಎಕ್ಸಾಕ್ಟ್ಲಿ one of them solves the problem. Exactly one of them solves the problem. ಓಕೆನಾ? ಸೊ ನಾನು ಬರೆದು ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಇಷ್ಟು ಟೈಮ್ ತಗೊಳ್ತಾ ಇದೆ. ಬಟ್ ನೀವು ಪ್ರಾಕ್ಟೀಸ್ ಮಾಡಿ, ನೀವು ಬರೆಯೋದ್ರಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ತುಂಬ ಸ್ಪೀಡಾಗಿ ಹೋಗ್ಬೋದು. ಓಕೆನಾ? ಸೊ ಸಾಲ್ವ್ಸ್ ದ ಪ್ರಾಬ್ಲಮ್ ಅಂದ್ರೆ ಅರ್ಥ ಏನು? ಪ್ರಾಬಬಿಲಿಟಿ ಆಫ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಎ. ಸೆಂಟೆನ್ಸ್ ಹೇಳೋದಾದ್ರೆ ದಟ್ ಈಸ್ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಎ ಆ್ಯಂಡ್ ನಾಟ್ ಬಿ. ಸೊ ಎ ಇಂದ ಸಾಲ್ವ್ ಆಗಿರಬಹುದು, ಬಿ ಇಂದ ಆಗಿರಲ್ಲ ಅಂತ ಅರ್ಥ. ಅಂದ್ರೆ ಒನ್ ಆಫ್ ದೆಮ್ ಅಂದ್ರೆ ಅರ್ಥ ಇಬ್ಬರಲ್ಲಿ ಒಬ್ರು ಸಾಲ್ವ್ ಆಗಿರ್ಬೇಕು. ಕರೆಕ್ಟ್ ಅಲ್ವಾ? ಮತ್ತೆ ಇನ್ನೇನು? ಅಥವಾ ಹೀಗೂ ಇರ್ಬೋದಲ್ವಾ ಕೇಸು. ಏನಂತ? ಪ್ರಾಬ್ಲಮ್ ಈಸ್ ಎ ಇಂದನೇ ಯಾಕೆ ಬಿ ಇಂದ ಸಾಲ್ವ್ ಆಗಿರ್ಬೋದಲ್ವಾ? ಸಾಲ್ವ್ಡ್ ಬೈ ಬಿ ಆ್ಯಂಡ್ ನಾಟ್ ಬೈ ಎ. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇಬ್ಬರಲ್ಲಿ ಒಬ್ರು ಸಾಲ್ವ್ ಮಾಡ್ತಿದ್ದಾರೆ ಅಂತಂದ್ರೆ ಎ ಇಂದ ಆಗಿರ್ಬೋದು, ಬಿ ಇಂದ ಆಗಿರಲ್ಲ. ಆ್ಯಂಡ್ ಅಂತ ಯೂಸ್ ಮಾಡಬೇಕು. ಸೊ ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಇಂದ ಅಂದ್ರೆ ಅರ್ಥ E1 ಈವೆಂಟ್. ಆ್ಯಂಡ್ ಅಂದ್ರೆ ಅರ್ಥ ಏನಂತ ಹೇಳಿದೆ? ಆ್ಯಂಡ್ಗೆ ಇಂಟರ್ಸೆಕ್ಷನ್. ಆರ್ ಅಂದ್ರೆ ಯೂನಿಯನ್, ಆ್ಯಂಡ್ ಅಂದ್ರೆ ಇಂಟರ್ಸೆಕ್ಷನ್. ನಾಟ್ ಬಿ ಅಂತ ಅಂದ್ರೆ ಅರ್ಥ E2 ಕಾಂಪ್ಲಿಮೆಂಟ್ ಹಾಕೋಬೇಕು. ಓಕೆನಾ? ಆರ್ ಅಥವಾ ಪ್ಲಸ್ ಪ್ರಾಬಬಿಲಿಟಿ ಆಫ್ E1 ಈಸ್ ಆಲ್ಸೋ ಸಾಲ್ವ್ಡ್ ಬೈ ಬಿ ಅಂತ ಅಂದ್ರೆ ಅರ್ಥ E2. ಇಂಟರ್ಸೆಕ್ಷನ್ ನಾಟ್ ಎ ಅಂದ್ರೆ ಅರ್ಥ E1 ಡ್ಯಾಶ್ ಅಥವಾ E1 ಕಾಂಪ್ಲಿಮೆಂಟ್ ಅಂತ ಹಾಕೊಳ್ಬಹುದು ನೀವು. ಸೊ ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಇಂಟರ್ಸೆಕ್ಷನ್ ಇರೋದ್ರಿಂದ ಇಂಡಿಪೆಂಡೆಂಟ್ ಇವೆಂಟಿಗೆ ಇಂಟರ್ಸೆಕ್ಷನ್ ಬಂತು ಅಂದರೆ ನಾವು ಬರೀಬೋದಲ್ವೇನ್ರಪ್ಪ? ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್ E2 ಡ್ಯಾಶ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇಲ್ಲೂ ಕೂಡ E2 ಇಂಟು ಪ್ರಾಬಬಿಲಿಟಿ ಆಫ್ E1 ಡ್ಯಾಶ್. ಸೊ ನಾವು ಪ್ರಾಬಬಿಲಿಟಿ ಆಫ್ E1 ಎಷ್ಟಿತ್ತು? ಪ್ರಾಬಬಿಲಿಟಿ ಆಫ್ E1 ಈಸ್ 1 by 2 ಸೊ E2 ಅಂತ ಅಂದರೆ E2 ಡ್ಯಾಶ್ ಇರೋದಿಲ್ಲ, E2 ಇಲ್ಲ. ಹಾಗಾಗಿ 1 ಮೈನಸ್ ಪ್ರಾಬಬಿಲಿಟಿ ಆಫ್ E2 ಹಾಕೋಬೇಕಾದ್ರೂ ಕಾಂಪ್ಲಿಮೆಂಟು ಪ್ಲಸ್ ಪ್ರಾಬಬಿಲಿಟಿ ಆಫ್ E2 ಎಷ್ಟಿದೆ? 1 by 3 ಇದೆ. E1 ಡ್ಯಾಶ್ ಅಂದ್ರೆ ಅರ್ಥ 1 ಮೈನಸ್ ಪ್ರಾಬಬಿಲಿಟಿ ಆಫ್ E1 ಡ್ಯಾಶ್. ಮ್ಯಾಮ್ ನಮಗೆ ಈ ಸ್ಟೆಪ್ ಇದೊಂದು ಗೊತ್ತಾಗಲಿಲ್ಲ ಅಂತ ಕೇಳೋರಿಗೆ, ಪ್ರಾಬಬಿಲಿಟಿ ಆಫ್ E1 ಪ್ಲಸ್ ಪ್ರಾಬಬಿಲಿಟಿ ಆಫ್ E1 ಡ್ಯಾಶ್ ಈಸ್ ಈಕ್ವಲ್ ಟು 1. ಅದು ಅದ್ರ ಕಾಂಪ್ಲಿಮೆಂಟ್ ಎರಡೂ ಸೇರಿ 1 ಬರುತ್ತೆ ಕಣ್ರೋ. ಬೇಕಾಗಿರೋದು ನಿಮಗೆ E1 ಡ್ಯಾಶ್ ತಾನೆ, ಅಂದ್ರೆ ಅರ್ಥ 1ನಲ್ಲಿ E1 ಮೈನಸ್ ಆಗಬೇಕು. ಓಕೆನಾ? ಸಾರಿ ಡ್ಯಾಶ್ ಹಾಕಿದ್ದೀನಿ, ತಪ್ಪಾಯಿತು. ಸೊ E2 ಡ್ಯಾಶ್ ಅಂತಂದ್ರೆ ಅರ್ಥ 1 ಮೈನಸ್ ಪ್ರಾಬಬಿಲಿಟಿ ಆಫ್ E2. ಆಗ್ದಲೇ ಇರೋದು ಆಗೋ ಅಂಥದ್ದು, ಆಗ್ದಲೇ ಇರೋವಂಥದ್ದು ಆಗೋ ಅಂಥದ್ದು, ಅದನ್ನು ತಗೊಳ್ಬೇಕು ನೀವು. ಓಕೆನಾ? ಸೊ ನೆಕ್ಸ್ಟ್ 1 by 2 1 ಮೈನಸ್ ಪ್ರಾಬಬಿಲಿಟಿ ಆಫ್ E2 ಅಂತ ಅಂದರೆ ಎಷ್ಟು ಅಂತ ಹೇಳಿದ್ದೀನಿ? 1 by 3 ಓಕೆ, ಅದು ಕೊಟ್ಟಿರೋದವರು. ಸೊ 1 by 3 1 ಮೈನಸ್ ಪ್ರಾಬಬಿಲಿಟಿ ಆಫ್ E1 ಅಂತ ಅಂದರೆ 1 by 2 ಎಷ್ಟು ಬರುತ್ತೆ ನೋಡಿ? 1 by 2. ಸೊ ಇದು 3 1s 3, 3ನಲ್ಲಿ 1 ಹೋದರೆ 2 by 3. ಸೊ ಇಲ್ಲಿ 1 by 3
2 1s 2 -1 ಅಂದರೆ 1/2. ಈ 1 ಹಾಫ್ ಹೋದರೆ ಹಾಫ್ ಹೀಗೆ ಬರಿಬೋದು ನೀವು ಡೈರೆಕ್ಟಾಗಿ. ಸೊ 2/3 2s 6. ಸೊ ಎಷ್ಟು ಬರುತ್ತೆ? 3/2 + 1 3 3/6 3 1s 3 2s ವಿಚ್ ಇಸ್ ಈಕ್ವಲ್ ಟು 1/2 ಇಸ್ ದ ಫೈನಲ್ ಆನ್ಸರ್. ಕ್ಲಿಯರ್? ಸೊ ಇಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಈ ಟು ಕಾಂಪ್ಲಿಮೆಂಟ್ ಅಂದ್ರೆ ಅರ್ಥ ಈ ಟು ಆಗಿರಬಾರ್ದು, ಅದರಲ್ಲಿ 1 ಮೈನಸ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 1. ಇದು ನೀವು ಸ್ಟ್ಯಾಂಡರ್ಡ್ ಇದು ಕಲಿತೇ ಇರ್ತೀರಾ. ಕಾಂಪ್ಲಿಮೆಂಟ್ ಬೇಕು ಅಂದರೆ 1 ಇದನ್ನು ಮೈನಸ್ ಮಾಡಬೇಕು, ಇ ಬೇಕು ಅಂದರೂ ಕೂಡ 1 ಇದನ್ನು ಮೈನಸ್ ಮಾಡಬೇಕಾಗತ್ತೆ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಓಕೆನಾ? ಸೊ ಇಲ್ಲಿಗೆ ಪಾರ್ಟ್ ಡಿ ಕಂಪ್ಲೀಟ್ ಆಯಿತು. ಪಾರ್ಟ್ ಇ ಮೇಲೆ ಬರೋ ಅಂತಹ ಕ್ವೆಶನ್ಸ್ ಯಾವುದ್ರ ಮೇಲೆ ಇರುತ್ತೆ ಅಂದರೆ, ಸೊ ಇಂಟಿಗ್ರೇಷನ್ ಕಾನ್ಸೆಪ್ಟು ಮತ್ತು ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿನಲ್ಲಿ ಕಂಟಿನ್ಯೂಟಿ ಕಾನ್ಸೆಪ್ಟ್ ಮೇಲಿರುತ್ತೆ. ನೆಕ್ಸ್ಟು ಸೆಕೆಂಡ್ ಕ್ವೆಶನ್ ಬರೋ ಅಂಥದ್ದು ಅಂದರೆ ಇವೆರಡೂ ಕೂಡ ಯಾವುದಾದ್ರೂ ಎಕ್ಸ್ಚೇಂಜ್ ಮಾಡಬಹುದು, ಇದ್ರ ಜೊತೆ ಇದೇ ಬರುತ್ತೆ ಅಂತ ಅಲ್ಲ. ಸೊ ನನ್ನ ಪ್ರಕಾರ ಇಂಟಿಗ್ರೇಷನ್ ಯಾರಿಗೆ ಕಷ್ಟ ಆಗುತ್ತೆ ಅವರು ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇದೆಯಲ್ರಪ್ಪ, ಇದು ಮತ್ತು ಇದು ಎರಡನ್ನೂ ಕಲ್ತ್ಕೊಂಬಿಡಿ. ಓಕೆನಾ? ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ತುಂಬ ಈಸಿ ಇದೆ, ಆರಾಮಾಗಿ ಮಾಡ್ಬೋದು, ಕಷ್ಟನೇ ಇಲ್ಲ. ಸೊ ಇದು ಏನು ಕಷ್ಟ ಇಲ್ಲ, ಬಟ್ ಇಂಟಿಗ್ರೇಷನ್ ಅಂದರೆ ಸ್ವಲ್ಪ ದೂರ ಉಳಿತಾರೆ ಮಕ್ಕಳು. ಹಾಗಾಗಿ ಸೊ ನಾನು ಹೇಳ್ತಿರೋದು ಅಂಥ ಸ್ಟೂಡೆಂಟ್ಸಿಗೆ ಜಸ್ಟ್ ನೀವು ಇದ್ರ ಜೊತೆಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಕಲೀಲೇಬೇಕು ನೀವು. ಸೊ ಅದ್ರ ಜೊತೆಗೆ ಈ ಟೈಪು ಮತ್ತು ಈ ಟೈಪ್ ಪ್ರಾಬ್ಲಮ್ ಕಲ್ತ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಇದನ್ನೊಂದನ್ನು